ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ವೃಷಭ ರಾಶಿಯವರ ವಿಶೇಷತೆಗಳೇನುಂಟು ಅದರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊದಲಿನಿಂದ ಕೊನೆ ತನಕ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ 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 ಫೇವರಬಲ್ ಆಗುತ್ತೆ. ಮುಖ್ಯವಾಗಿ ವೃಷಭ ರಾಶಿ. ಈ ವೃಷಭ ರಾಶಿ ಅಂದ್ರೆ ನೈಸರ್ಗಿಕ ಜನ್ಮಕುಂಡಲಿಯ ಎರಡನೇ ಮನೆ. ಈ ಎರಡನೇ ಮನೆಯನ್ನು ನಾವು ಏನಂತ ಕರಿತೇವೆ? ನೀವೊಂದು ಕಾಲಪುರುಷನ ಕುಂಡಲಿಯನ್ನು ತೆಗೆದುಕೊಂಡಾಗ ಫಸ್ಟ್ ಹೌಸ್ ಅದು ನಾವು, ಎರಡನೇ ಮನೆ ನಿಮ್ಮ ವೃಷಭ ರಾಶಿ ಬರುತ್ತೆ. ಅದು ಬಂದು ಕುಟುಂಬ ಸ್ಥಾನ, ವಾಣಿ ಸ್ಥಾನ, ಆನಂತರ ಧನಸ್ಥಾನ, ಆನಂತರ ಅಕ್ಯುಮುಲೇಟ್ ಮಾಡುವಂಥದ್ದು, ಸಂಪತ್ತನ್ನ ಸಂಗ್ರಹಣೆ ಮಾಡುವಂಥದ್ದು, ರಿಸೋರ್ಸ್ ಅನ್ನು ಜನರೇಟ್ ಮಾಡುವಂಥದ್ದು, ಆನಂತರ ಈಟಿಂಗ್ ಹ್ಯಾಬಿಟ್ಸ್ ಏನುಂಟು ಅದು ನಿಮ್ಮ ಎರಡನೇ ಮನೆ ಆಗಿರುತ್ತೆ. ಓಕೆ, ಸೊ ಆ ಎರಡನೇ ಮನೆಯೇ ರಾಶಿಯಾಗಿ ಬಂದಾಗ, ಎರಡನೇ ಮನೆಯೇ ಓಕೆ ರಾಶಿಯಾಗಿ ಬಂದಾಗ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ? ಮುಖ್ಯವಾಗಿ ಏನಾಗುತ್ತೆ, ಅದು ಧನಸ್ಥಾನ ಆಗಿರುವುದರಿಂದ ವೃಷಭ ರಾಶಿಯವರಿಗೆ ದುಡ್ಡು ಮಾಡಬೇಕು ಎನ್ನುವಂತಹ ಒಂದು ತೀವ್ರ ಇಚ್ಛೆ ಇವರಲ್ಲಿ ಯಾವಾಗಲೂ ಕಂಡು ಬರುತ್ತೆ. ಪ್ರಯತ್ನ ಕೂಡ ಮಾಡ್ತಾರೆ ಅದಕ್ಕೆ ಬೇಕಾಗಿ. ತಪ್ಪಂತೂ ಖಂಡಿತ ಅಲ್ಲ. ರಾಶಿನೇ ಹಾಗೆ, ದುಡ್ಡು ಮಾಡ್ಬೇಕು, ಏನಾಯ್ತು ಅಥವಾ ದುಡ್ಡು ಮಾಡಬೇಕು, ಆ ಇಚ್ಛೆಯನ್ನು, ತೀವ್ರ ತರದ ಇಚ್ಛೆಯನ್ನು ಇಟ್ಕೊಂಡು ಹೋಗಿರ್ತಾರೆ. ಆನಂತರ ಅದು ಕುಟುಂಬ ಸ್ಥಾನ ಆಗಿರುವುದರಿಂದ ಎಲ್ಲರ ಜೊತೆ ಒಟ್ಟು ಕೂಡಿಕೊಂಡು ಹೋಗ್ಬೇಕೆನ್ನೋ ತೀವ್ರ ಇಚ್ಛುಕರು ಇವರಾಗಿರ್ತಾರೆ. ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಇವರೆಲ್ಲ ಒಂದು ಫ್ಯಾಮಿಲಿ, ಒಂದು ಮನೆಯಲ್ಲಿ ಇರಲಿಕ್ಕೆ ಇಚ್ಛೆ ಪಡ್ತಾರೆ. ಆನಂತರ ಆ ಕುಟುಂಬದ ರೆಸ್ಪಾನ್ಸಿಬಿಲಿಟಿ, ಆ ಕುಟುಂಬದ ಪೂರ್ತಿ ಜವಾಬ್ದಾರಿಯನ್ನು ಕೂಡ ಇವರೇ ತಗೊಳ್ತಾರೆ. ಮೇ ಬಿ ಇವ್ರ ಮೇಲೆ ಬರುತ್ತೆ, ಆ ರೀತಿಯಾಗಿರ್ತಾರೆ. ಆನಂತರ ಇವರ ಮಾತುಗಾರಿಕೆ ಇದು ಬಹಳ ಫೇವರೇಬಲ್. ಯಾರ್ದು? ನಮ್ಮ ವೃಷಭ ರಾಶಿಯವರ ಮಾತುಗಾರಿಕೆ ಏನಿದೆ, ಲಗ್ನದಿಂದ ತಗೊಳ್ಬೋದು, ಪರವಾಗಿಲ್ಲ. ಲಗ್ನ ರಾಶಿ ಎರಡರಿಂದ ಕೂಡ ಇದು ಸೂಟೇಬಲ್ ಆಗುತ್ತೆ. ಓಕೆ, ನಿಮ್ಗೆ ಎಲ್ಲಿಂದ ಸೂಟೇಬಲ್ ಆಗಿದೆ ನೀವು ತಗೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇವರ ಮಾತುಗಾರಿಕೆ ಬಹಳ ಫೇವರಬಲ್ ಆಗಿರ್ತದೆ. ಇವರೊಂದು ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು ಜ್ಯೋತಿಷ್ಯ, ವಾಸ್ತು, ಸಂಖ್ಯಾಶಾಸ್ತ್ರ ಏನೋ ಕಲಿತು ಬೇರೆಯವರಿಗೆ ಸಜೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಇವರ ಮಾತು ಬಹಳ ವಿಶೇಷ ರೀತಿಯಲ್ಲಿ ಇಮೋಷನಲ್ ಕೂಡಿರ್ತದೆ. ಬಹಳ ಇಮೋಷನ್ಸ್ ಆಗಿ ಮಾತಾಡ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾತಿನಿಂದಲೇ ನರ್ಚರ್ ಮಾಡ್ತಾರೆ. ಒಂದಕ್ಕಿಂತ ಹೆಚ್ಚು ಮಲ್ಟಿಪಲ್ ಲ್ಯಾಂಗ್ವೇಜ್ ಅನ್ನ ಕಲ್ತಂತ ವ್ಯಕ್ತಿಗಳು ಇವರಾಗಿರ್ತಾರೆ. ಇವರ ಮಾತಿನಿಂದಲೇ ಒಂದಷ್ಟು ಕ್ಲೆನ್ಸಿಂಗ್ ಆಗುತ್ತೆ. ಒಳ್ಳೆ ಕೌನ್ಸಿಲಿಂಗ್ ಮಾಡುವಂತ ಯೋಗ ಭಾಗ್ಯ ಇವರಿಗೆ ಭಗವಂತ ಆಲ್ರೆಡಿ ಕೊಟ್ಟು ಕಳಿಸಿದ್ದಾನೆ. ಕೌನ್ಸಿಲಿಂಗ್ ಚೆನ್ನಾಗೇ ಮಾಡ್ತಾರೆ, ಬೇರೆಯವರನ್ನ ಹೀಲ್ ಮಾಡ್ತಾರೆ, ತಮ್ಮ ಮಾತಿನಿಂದ ಹೀಲ್ ಮಾಡ್ತಾರೆ. ಈಗ ನೀವೊಂದು ಹೀಲಿಂಗ್ ವಿದ್ಯೆ ಏನಾದ್ರು ಕಲ್ತಿದ್ದೀರಿ, ಅದು ರೇಖಿ ಇರ್ಬೋದು, ಕರುಣಾ ರೇಖಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಕ್ರಿಸ್ಟಲ್ ಹೀಲಿಂಗ್ ಇರ್ಬೋದು, ನೀವೇನ್ ಬೇಕಾದ್ರೂ ಕಲ್ತಿರ್ತೀರಾ. ಸೊ ಒಂದು ವಿಷಯ, ಅದರಲ್ಲಿ ಕೂಡ ನೀವು ಹೀಲ್ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಮಾತಿನಿಂದ ಕೂಡ, ಮಾತಿನ ಜೊತೆಗೆ ಅದನ್ನ ಇಟ್ಕೊಂಡು ಹೀಲ್ ಮಾಡುವಂತ ಯೋಗ ಭಾಗ್ಯ ನಿಮ್ಮಲ್ಲಿದೆ. ಸೊ ಬಹಳ ಬೇಗನೆ ಬೇರೆಯವರನ್ನ ಹೀಲ್ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಅಂತೂ 100% ಇದೆ. ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು. ಓಕೆ, ಆನಂತರ ವೃಷಭ ರಾಶಿ ಅಂದ್ರೇನು? ಅದು ಬಂದು ನಿಮ್ಮ ಸ್ತ್ರೀ ರಾಶಿ. ಹಾಗಾದ್ರೆ ವೃಷಭ ರಾಶಿ ಸ್ತ್ರೀಯರಿಗೆ ಬಹಳ ಚೆನ್ನಾಗಿ ಅದು ವರ್ಕ್ ಆಗುತ್ತೆ, ಅವ್ರಿಗೆ ಬಹಳ ಸೂಟೇಬಲ್ ಅದು. ಆನಂತರ ಪುರುಷರಿಗೆ ಪರವಾಗಿಲ್ಲ, ಪುರುಷರಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ಸ್ತ್ರೀಯರ ಗುಣಗಳು ಬರುವಂತ ಸಾಧ್ಯತೆಗಳು ಇರ್ತವೆ. ಅದೇ ಸಾಫ್ಟ್ ನೇಚರ್ ಸ್ವಲ್ಪ ಬರ್ಬೋದು, ಏನೋ ಒಂದು ಆ ರೀತಿಯಾಗಿ ಇರುತ್ತೆ. ಅದು ಪರವಾಗಿ ಅಂತ ತೊಂದರೆ ಅಂತೂ ಖಂಡಿತ ಅಲ್ಲ. ಈ ರಾಶಿಗೆ ಅಧಿಪತಿ ಬಂದು ಶುಕ್ರ, ಆನಂತರ ಉಚ್ಚನಾಗುವ ಪ್ಲಾನೆಟ್ಸ್ ಬಂದು ಚಂದ್ರ 3 ಡಿಗ್ರಿಯಲ್ಲಿ ಪರಮೋಚ್ಚ. ಓಕೆ, ಆನಂತರ ನಾವು ಶುಕ್ರನನ್ನು ಇಟ್ಟುಕೊಂಡಾಗ ಶುಕ್ರನ ಅಟ್ರಿಬ್ಯೂಟ್ಸ್ ಏನಿದೆ ಅದೆಲ್ಲವೂ ಕೂಡ ನಿಮಗೆ ವೃಷಭ ರಾಶಿಯಲ್ಲಿ ಕಾಣಸಿಗುತ್ತೆ. ಶುಕ್ರ ಅಂದ್ರೇನು? ಲಕ್ಷ್ಮಿ, ಶ್ರೀಲಕ್ಷ್ಮಿ. ಹಾಗಾದ್ರೆ ಹಿಂದ್ಗಡೆ ಫೋಟೋ ಕಾಣಿಸ್ತಾ ಉಂಟು ನಿಮ್ಗೆ, ಶ್ರೀಲಕ್ಷ್ಮಿ. ಹಾಗಾದ್ರೆ ಶ್ರೀಲಕ್ಷ್ಮಿ ಸರ್ವ ಅಲಂಕಾರ ಭೂಷಿತೆ. ಹಾಗಾದ್ರೆ ಇವರು ಸರ್ವ ಅಲಂಕಾರ ಭೂಷಿತರಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತುಂಬಾ ಒಳ್ಳೊಳ್ಳೆ ಡ್ರೆಸ್ಗಳನ್ನ ಮಾಡ್ಕೊಳ್ತಾರೆ, ಆಕರ್ಷಣೆಯ ಕೇಂದ್ರ ಬಿಂದು ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವಾಗ್ಲೂ ಕೂಡ, ಒಂದು ಬಾರಿ ಅಂತಲ್ಲ, ಎಲ್ಲಿ ಸಮಾರಂಭಕ್ಕೆ ಹೋಗುವುದಾದ್ರೂ ಕೂಡ ಸೊ ಇವರು ಆಕರ್ಷಣೆಯ ಕೇಂದ್ರ ಬಿಂದು ಆಗ್ಲಿಕ್ಕೇನೆ ಪ್ರಯತ್ನ ಮಾಡ್ತಾರೆ. ತಪ್ಪಂತೂ ಖಂಡಿತ ಅಲ್ಲ, ಮಾಡ್ಕೊಳ್ಬೇಕದನ್ನ. ಆಕರ್ಷಣೆ ಮಾಡುವಂತ ಯೋಗ ಭಾಗ್ಯ, ಆಕರ್ಷಿತರಾಗುವುದು, ಆಕರ್ಷಣೆಯನ್ನ ಮಾಡುವುದು, ಇದು ಎರಡೂ ಕೂಡ ಇವರಲ್ಲಿ ನೆಲೆಗೊಂಡಿರುವಂಥದ್ದು. ದುಡ್ಡಿನ ತೀವ್ರ ಇಚ್ಛೆ ಅಂತೂ 100% ಇದ್ದೇ ಇರುತ್ತೆ. ಅದರ ಜೊತೆಗೆ ಇವರಲ್ಲಿರುವಂತಹ ಗುಣಗಳು, ಅದರಲ್ಲಿ ವಿಶೇಷವಾಗಿ ಏನಾಗುತ್ತೆ, ಚಂದ್ರನ ಉಚ್ಚ ಸ್ಥಾನ ನಿಮ್ಮ ವೃಷಭ ರಾಶಿ. ಈಟಿಂಗ್ ಹ್ಯಾಬಿಟ್ಸ್ ಅಂದ್ರೆ ಇವರಿಗೆ ಬಗೆ ತಿಂಡಿ ತಿನಿಸುಗಳಲ್ಲಿ ವ್ಯಾಮೋಹ ಇರುತ್ತೆ. ಅಷ್ಟೇ ಅಲ್ಲ, ಒಳ್ಳೆ ರೀತಿ ಅಡುಗೆ ಮಾಡುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ. ಸ್ತ್ರೀಯರಾದ್ರೆ ಅಡುಗೆಯಲ್ಲಿ ಬಹಳ ನಿಪುಣರಾಗಿರ್ತಾರೆ, ಪುರುಷರಾದ್ರೂ ಕೂಡ ಅಡುಗೆ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತಾರೆ. ಅವ್ರಿಗೆ ಆ ಟೆಕ್ನಿಕ್ ಗೊತ್ತಿರುತ್ತೆ, ರುಚಿಕರವಾದ ಅಡುಗೆ ಯಾವ ರೀತಿ ಮಾಡಬೇಕು. ಕೆಲವರೆಲ್ಲ ಕ್ಯಾಟ್ರಿಂಗ್ ನಡೆಸ್ಬೋದು, ಏನೂ ತೊಂದರೆ ಇಲ್ಲ, ಅವರಿಗೆ ಒಳ್ಳೆ ಇಂಪ್ಯಾಕ್ಟ್ ಇರ್ತದೆ ಅದರಲ್ಲಿ, ಕ್ಯಾಟ್ರಿಂಗ್ ನಡೆಸೋದ್ರಲ್ಲಿ. ಅದು ಕೂಡ ಚೆನ್ನಾಗಿ ವರ್ಕ್ ಅಂತೂ ಆಗೇ ಆಗುತ್ತೆ. ಓಕೆ, ಆ ನಂತರ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ
ಇದು ಈ ರಾಶಿ ಎಂದು ಕಣ್ಣಿಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಸುಂದರವಾದ ಕಣ್ಣುಗಳನ್ನು ಹೊಂದತಕ್ಕಂಥವ್ರು ಇವರಾಗಿರ್ತಾರೆ. ಸುಂದರವಾದ ಕಣ್ಣುಗಳಿರ್ತವೆ. ಆನಂತರ ಈ ರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಒಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಅದು ಬಂದು ಎತ್ತು. ವೃಷಭ ಅಂದ್ರೆ ಎತ್ತು. ಹಾಗಾದ್ರೆ ಎತ್ತಿನ ಗುಣಾವಗುಣಗಳೇನಿದೆ ಅದೆಲ್ಲವೂ ಕೂಡ ಇವರಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ವಿಶೇಷವಾಗಿ ಹೇಳಬೇಕಾದ್ರೆ ಎತ್ತು ತನ್ನ ಪಾಡಿಗೆ ತಾನು ಕೆಲಸವನ್ನ ಮಾಡ್ಕೊಂಡಿರುತ್ತೆ. ಅದೇ ರೀತಿ ಇವರು ಕೂಡ ಹಾಗೇನೆ, ಯಾವುದೇ ದಣಿವಿಲ್ಲದೆ ಇಡೀ ದಿನ ಕೆಲಸ ಮಾಡಿಕೊಳ್ಳುವಂತಹ ಕೆಪಬಿಲಿಟಿ ಇವರಲ್ಲಿರುತ್ತೆ. ಅದರಲ್ಲಿ ಇವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಒಂಥರ ಇರಿಟೇಷನ್ ಇಲ್ಲ. ಕೆಲಸ ಮಾಡಿಕೊಳ್ಳೋದ್ರಲ್ಲಿ ನಂಬರ್ 1, ತುಂಬಾ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಳ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಒಂದು ಕೆಲಸ ಅಂತ ಇಟ್ಟರೆ ಅದರಲ್ಲಿ ಸುತ್ತಾಡ್ಕೊಂಡು ಕೆಲಸ ಮಾಡ್ತಾನೇ ಇರ್ತಾರೆ. ಆಯಾಸ ಎಂಬುದು ಇವ್ರಿಗೆ ಇರುವುದಿಲ್ಲ. ಅದರ ಜೊತೆಗೆ ಒಂದು ಶಿಸ್ತನ್ನು ಫಾಲೋ ಮಾಡ್ತಾರೆ. ಅದಂದ್ರೆ ಕೆಲಸ ಯಾವ ಸಮಯದಲ್ಲಿ ಸ್ಟಾರ್ಟ್ ಆಗ್ಬೇಕು ಆ ಸಮಯದಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಮುಗಿಯುವಂತ ಸಮಯದಲ್ಲಿ ಮುಗಿಸ್ತಾರೆ. ಆ ನಂತರ ಕೆಲಸನೇ ಮಾಡಲ್ಲ. ಯಾವಾಗ ಇವರು ಆರಾಮ ಮಾಡ್ತಾರೆ, ನನಗೆ ಇಂಥ ಸಮಯದಲ್ಲಿ ಆರಾಮ ಮಾಡ್ಬೇಕಂತ ಇರುತ್ತೆ, ಆ ಸಮಯದಲ್ಲಿ ಕಂಪ್ಲೀಟ್ ಆಗಿ ಆರಾಮ ಮಾಡ್ತಾರೆ. ಆವಾಗ ಆ ಆಲಸ್ಯ ಅಂತ ಏನಿದೆ ಎತ್ತಿಗಿರುವಂತೆ ಅದನ್ನು ಎಬ್ಬಿಸ್ಲಿಕ್ಕೆ ಕಷ್ಟ, ಅದನ್ನು ಎಬ್ಬಿಸ್ಲಿಕ್ಕೆ ಆಗಲ್ಲ. ಅಷ್ಟು ಆಲಸ್ಯವಂತರ ಇವರು ಆಗಿರ್ತಾರೆ ಒಂದೊಂದು ಸಮಯದಲ್ಲಿ. ಎಲ್ಲ ಸಮಯದಲ್ಲಂತೂ ಅಲ್ಲ. ಬಟ್ ಯಜಮಾನ ಹೇಳಿದ ಕೆಲಸ ಅಥವಾ ಇವ್ರಿಗೆ ರೆಸ್ಪಾನ್ಸಿಬಿಲಿಟಿಯಿಂದ ಬಂದಂಥ ಕೆಲಸ, ಜವಾಬ್ದಾರಿಕೆಯಿಂದ ಬಂದಂಥ ಕೆಲಸ, ಅದನ್ನು ಬಹಳ ವಿಶೇಷ ರೀತಿಯಲ್ಲಿ ನಿಪುಣತನವನ್ನು ಬಳಸ್ಕೊಂಡು ಅದನ್ನು ಮಾಡಿಯೇ ಮಾಡ್ತಾರೆ. 100% ಬಿಡುವುದಿಲ್ಲ. ಓಕೆ, ತೋ ಅದಕ್ಕೋಸ್ಕರ ಹೇಗೆ ಎತ್ತು ಅದಕ್ಕೊಂದು ಕೆಲಸ ಕೊಟ್ಟರೆ ಅದು ಇಡೀ ದಿನ ಆ ಕೆಲಸ ಮಾಡ್ಕೊಳ್ತಾ ಇರ್ತದೆ. ಈಗ ಗಾಣಕ್ಕೆ ನೀವು ಎತ್ತನ್ನು ಕಟ್ಟಿ ಅದರಲ್ಲಿ ಸುತ್ತಾಕಿಸಿದ್ರೆ ಸುತ್ತಾಕ್ತಾನೆ ಇರ್ತದೆ. ಸೇಮ್ ಟು ಸೇಮ್ ಇವ್ರು ಕೂಡ ಅದನ್ನು ಮಾಡ್ಕೊಳ್ತಾರೆ. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಬಟ್ ಆಲಸ್ಯ ಬಂದಾಗ ಮಾತ್ರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಸಮಸ್ಯೆ ಅಂದ್ರೆ ಇವರನ್ನು ಎಬ್ಬಿಸ್ಲಿಕ್ಕೆ ಆಗಲ್ಲ, ಸ್ಟಬನ್. ಯಾವ ರೀತಿ ನೀವು ಎತ್ತನ್ನ ಬಲಾತ್ಕಾರ ಪೂರ್ವಕವಾಗಿ ಯಾವುದನ್ನು ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ, ಈಗ ಬಲಾತ್ಕಾರ ಪೂರ್ವಕ ಅದು ಬರುವುದಿಲ್ಲ. ಅದೇ ರೀತಿ ಇವರನ್ನ ನಿಮ್ಮ ಹಠ ಸಾಧನೆಯಿಂದ ಚೇಂಜ್ ಮಾಡಲಿಕ್ಕೆ ನೋಡ್ತೀರಾ, ಅದು ಆಗದಂತ ವಿಚಾರ. ನೀವು ಇವರನ್ನ ಎಷ್ಟು ಪ್ರೀತಿಯಿಂದ ಗೆಲ್ತೀರಾ ಅಷ್ಟೇ ಒಳ್ಳೇದು. ಪ್ರೀತಿಯಿಂದ ಗೆಲ್ಬೇಕು ಇವರನ್ನ, ಪ್ರೀತಿ ಮಾಡಿ ಗೆಲ್ಬೇಕು ಇವರನ್ನ, ಪ್ರೀತಿ ತೋರಿಸಿ ಗೆಲ್ಬೇಕು ಇವರನ್ನ ಎಲ್ಲ ರೀತಿಯಲ್ಲಿ ಕೂಡ. ಅಷ್ಟು ಚೆನ್ನಾಗಿ ಇವ್ರನ್ನ ಇಟ್ಕೊಳ್ಬೇಕು ಅಲ್ವಾ. ಈಗ ನಿಮ್ಮ ಪಾರ್ಟ್ನರ್ ಏನಾದರೂ ವೃಷಭ ರಾಶಿಯವ್ರು ಬಂದ್ಬಿಟ್ರು ಅಥವಾ ವೃಷಭ ಲಗ್ನದವ್ರು ಬಂದ್ಬಿಟ್ರು ಅಂದಾಗ ಅವ್ರನ್ನ ಬಹಳ ಪ್ರೀತಿಯಿಂದ ಗೆಲ್ಲಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಅವ್ರಿಗೆ ಪ್ರೀತಿ ಕೊಡಬೇಕಾಗುತ್ತೆ ನೀವು ಅಲ್ವಾ. ನೀವೇನಾದರೂ ನಿಮ್ಮ ಫೋರ್ಸ್ಫುಲ್ಲಿಂದ ನೀವೇನಾದರೂ ಮಾಡಿದರೆ, ನಾನು ಹೇಳಿದಾಗಿನೇ ಕೇಳಬೇಕು, ನಾನು ಹಾಗೆ ನಾನು ಹೀಗೆ ಅಂತ ಅವ್ರನ್ನೇನಾದರೂ ನೀವು ಹೇಳಲಿಕ್ಕೆ ಪ್ರಯತ್ನ, ಅವರು ಎಷ್ಟು ನೀವು ಅವರನ್ನು ಕಂಟ್ರೋಲ್ ಮಾಡ್ತೀರಾ ಅಷ್ಟೇ ಅವ್ರು ಸ್ಟಬನ್ ಆಗಿಬಿಡ್ತಾರೆ. ನಿಮ್ಮ ಮಾತನ್ನು ಕೇಳಿಕೆ ಅವ್ರು ಇಷ್ಟನೇ ಪಡಲ್ಲ. ಅಥವಾ ಇದು ಪರಿಸ್ಥಿತಿ. ಇದು ಬೇಕಾದರೆ ನೋಡಿ ಆ ಎತ್ತು ಏನು ಮಾಡುತ್ತೆ, ರೈಟ್ ತಾನೆ. ಆನಂತರ ಆ ಎತ್ತು ಏನಿರ್ತದೆ ಅದು ಬಹಳ ಸ್ಲೋ ಮೂಮೆಂಟಲ್ಲಿ ನಡೆಯುತ್ತೆ. ತನ್ನದೇ ಧುನ್, ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಅದು ಮೆಲ್ಲ 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 ನಡೆಯುತ್ತೆ. ಅದೇ ರೀತಿ ಇವರು ಕೂಡ ವೃಷಭ ರಾಶಿಯವರು ನಡೆಯುವಾಗ ಇವರ ಆಕರ್ಷಣೆನೇ ಬೇರೆ. ಆ ರೀತಿಯಾಗಿ ನಡ್ಕೊಂಡು ಹೋಗ್ತಾರೆ. ಯಾರಾದ್ರೂ ಕೂಡ ಅಟ್ರಾಕ್ಟ್ ಆಗ್ಬೇಕು ಆ ರೀತಿ ನಡಿಕೆ ಇರ್ತದೆ ಈ ನಮ್ಮ ವೃಷಭ ರಾಶಿಯವ್ರದ್ದು. ಮೇ ಬಿ ಲಗ್ನ ಕೂಡ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಆ ನಂತರ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಎತ್ತನ್ನ ಒಂದು ಗಾಡಿಗೆ ಕಟ್ಟಿ ಅದರಲ್ಲಿ ಸಾಮಾನುಗಳನ್ನಿಟ್ಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಾ ಇದ್ರು. ಅದರಿಂದಾಗಿ ಈಗಲೂ ಕೂಡ ಯಾರೆಲ್ಲ ವೃಷಭ ರಾಶಿ ವೃಷಭ ಲಗ್ನದವರು ಇರ್ತಾರೆ ಅವರೆಲ್ಲರೂ ಕೂಡ ಜವಾಬ್ದಾರಿಯನ್ನ ಪಡ್ಕೊಳ್ತಾರೆ ಅಂತ ಆಯ್ತು ಅಲ್ವಾ. ಎತ್ತಿನ ಮೇಲೆ ಹೇಗೆ ಸಾಮಾನುಗಳನ್ನಿಟ್ಟು ಸಾಗಿಸ್ತಾ ಇದ್ರು, ಆ ಸಾಮಾನುಗಳನ್ನು ಹೊತ್ತುಕೊಂಡು ಸಾಕ್ತಾ ಇತ್ತು, ಇವ್ರಿಗೆ ಕೂಡ ಕುಟುಂಬದ ನೊಗ ಅಂತ ಏನಿದೆ ಅದನ್ನ ಇಟ್ಕೊಂಡು ಸಾಕ್ಬೇಕಾಗುತ್ತೆ. ಆ ಕುಟುಂಬದ ಜವಾಬ್ದಾರಿಯನ್ನು ಇಟ್ಕೊಂಡು ಸಾಕ್ಬೇಕಾಗುತ್ತೆ. ಅದೇ ರೀತಿ ಸಾಕ್ತಾರೆ ಕೂಡ. ಅದರಲ್ಲಿ ಪ್ರಾಬ್ಲಮ್ ಅಂತೂ ಕಂಡು ತುಂಬಾ ಪ್ರೀತಿಸ್ತಾರೆ ಇವರು. ತುಂಬಾ ಇವರು ಕುಟುಂಬದ ಜೊತೆಗೆ ಇಮೋಷನಲ್ ಆಗಿ ಟಚ್ ಆಗಿರ್ತಾರೆ. ಅದರಿಂದಾಗಿ ಅದು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಅದೇ ಎತ್ತು ಹೇಗೆ ಮಾಡ್ತಾ ಉಂಟು ಅದೇ ಒಂದು ಗುಣಾವಗುಣಗಳು ಇವರಲ್ಲಿ ಕೂಡ ಬರ್ಲಿಕ್ಕೆ ಶುರುವಾಗುತ್ತೆ. ಬಹಳ ಚೆನ್ನಾಗಿರ್ತಾರೆ. ನುಣುಪಾದ ಮೈ ಚರ್ಮ ಇವ್ರದ್ದಾಗಿರ್ತದೆ. ಗೋಧಿ ಬಣ್ಣ ಹೆಚ್ಚಾಗಿ ಇವ್ರಿಗೆ ಬರುತ್ತೆ. ಯಾಕಂದ್ರೆ ಶುಕ್ರನ ಬಣ್ಣ ಬಂದು ಒಂದು ಪಿಂಕ್ ಕಲರ್ ಇರ್ತದೆ, ಮತ್ತೊಂದು ಕೆನೆ ಬಣ್ಣ ಇರ್ತದೆ. ಅದಕ್ಕೆ ಗೋಧಿ ಬಣ್ಣ, ಗೋಧಿ ಕಲರ್ ಏನಿರ್ತದೆ ಇವರ ಸ್ಕಿನ್ ಕಲರ್ ಗೋಧಿಯಾಗಿ. ಕೆಲವರೆಲ್ಲ ಶನಿಯ ಇಂಪ್ಯಾಕ್ಟ್ ಬಂತು ಅದು ಇದು ಸ್ವಲ್ಪ ಬ್ಲ್ಯಾಕ್ ಆಗಿರ್ಬೋದು, ಅದು ವಿಷಯ ಬೇರೆ ಅಲ್ವಾ. ಅಥವಾ ದೇಶ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಬ್ಲ್ಯಾಕ್ ಆಗಿರ್ಬೋದು, ವಿಷಯ ಬೇರೆ. ಬಟ್ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಗೋಧಿ ಬಣ್ಣದಂತ ವ್ಯಕ್ತಿಗಳು, ಗೋಧಿ ಬಣ್ಣದ ಚರ್ಮವನ್ನ ಹೊಂದತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಚರ್ಮ ಬಹಳ ನುಣುಪಾಗಿರ್ತದೆ, ಆಕರ್ಷಣೀಯವಾದ ಕಣ್ಣುಗಳಿರ್ತವೆ. ಸಾಧಾರಣ ಇವರಿಗೆ ಹೈಟ್ ಇರ್ತದೆ. ಹೈಟ್ ಜಾಸ್ತಿ ಬರಬೇಕಾದ್ರೆ ಜಾತಕದಲ್ಲಿ ವಿಶೇಷವಾಗಿ ಸೂರ್ಯನ ದೃಷ್ಟಿ ಅಥವಾ ಸೂರ್ಯ ಲಗ್ನದಲ್ಲಿ ಬರಬೇಕು. ಆವಾಗ ಹೈಟ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅನ್ಯಥಾ ಸಾಧಾರಣ ಹೈಟೇ ಇವ್ರಿಗೆ ಇರುವಂತದ್ದು, ಪರವಾಗಿಲ್ಲ. ತುಂಬಾ ಉದ್ದ ಆಗ್ತಾರೆ ಅಂದ್ರೆ ನಾನಂತೂ ಹೇಳುವುದಿಲ್ಲ. ಓಕೆನಾ. ಆನಂತರ ಈ ಒಂದು ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಅಲ್ಲೆಲ್ಲೋ ಒಂದ್ ಕಡೆ ನೋಡಿ ಈ ಒಂದು ಎತ್ತಿನ ಒಂದು ಗುಣಾವಗುಣಗಳು ಇವ್ರಿಗೆ ಇರ್ತವೆ ಅಂತ ಹೇಳಿದೆ. ಇಲ್ಲಿ ಏನಾಗುತ್ತೆ, ಒಂದು ವೇಳೆ ಇವರಿಗೆ ಕೋಪ ಏನಾದ್ರು ಬರಿಸಿದ್ರೆ, ಕೋಪ ಬರೋದು ತೀರಾ ಕಡಿಮೆ, ಬಹಳ ಸ್ಟೇಬಲ್ ಆಗಿರ್ತಾರೆ, ಕೋಪ ಇರುವುದಿಲ್ಲ ಇವ್ರಿಗೆ.
ಓಕೆನಾ. ಒಂದು ವೇಳೆ ಕೋಪ ಬಂದರೆ ಎತ್ತು ಏನು ಮಾಡುತ್ತೆ, ತನ್ನ ಕೊಂಬಿನಿಂದ ತಿವಿಯುತ್ತೆ, ಅದೇ ರೀತಿ ಇವರು ತಿವಿಯುತ್ತಾರೆ. ಸೊ ಅದಕ್ಕೋಸ್ಕರ ಇವರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ಅತ್ಯುತ್ತಮ. ಈ ವೃಷಭ ರಾಶಿ ಬಂದು ಅದು ದಕ್ಷಿಣ ದಿಕ್ಕಿನ ರಾಶಿ, ವೈಶ್ಯವರ್ಣದ ರಾಶಿ, ಸ್ಥಿರ ತತ್ವದ ರಾಶಿ, ಅದೇ ರೀತಿ ಪೃಥ್ವಿತತ್ವದ ರಾಶಿ. ಅದರಲ್ಲಿ ಸ್ಥಿರತೆ ಉಂಟು, ಅದರಿಂದಾಗಿ ಸ್ಟೆಬಿಲಿಟಿ ಅಂತ ಏನು ಇವರಲ್ಲಿದೆ. ವೈಶ್ಯವರ್ಣ ದುಡ್ಡು ಮಾಡುವಂಥ ರಾಶಿ, ದುಡ್ಡಿಗೆ ಸಂಬಂಧಪಟ್ಟಂಥ ರಾಶಿ. ಪೃಥ್ವಿತತ್ವದ ರಾಶಿ ಅಂದರೆ ಡೌನ್ ಟು ಅರ್ತ್ ಇರ್ತಾರೆ ಇವರು. ಯಾವಾಗಲೂ ಕೂಡ ಯಾರಿಗೂ ತುಂಬ ರ್ಯಾಶ್ ಆಗಿ ಮಾತಾಡೋದಾಗ್ಲಿ, ನಾನೇ, ನನ್ನದು, ನನ್ನಿಂದ, ನೋ, ಇವರಲ್ಲಂತಹ ಸಾಧ್ಯತೆಗಳು ತೀರಾ ಕಡಿಮೆ. ನೀವೇನಾದ್ರೂ ಉಲ್ಟಾ ಹೋಗ್ಲಿಕ್ಕೆ ಶುರು ಮಾಡಿದ್ರಿ, ಬೈಲಿಕ್ಕೆ ಶುರು ಮಾಡಿದ್ರಿ, ಮತ್ತೆ ಕೇಳುವುದೇ ಬೇಡ. ಅದು ಯಾವ ರೀತಿ ತಿವಿತಾರಲ್ಲೋ ಆ ತಿವಿತವನ್ನ ಅನುಭವಿಸಿದ ನಂತರ ಗೊತ್ತಾಗುತ್ತೆ ಇವರು ಏನು ಅಂತ. ಅಲ್ಲಿವರೆಗೆ ಏನು ಆಗುದಿಲ್ಲ, ಚೆನ್ನಾಗಿ ಇರ್ತಾರೆ ಅವರು. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಹಾಗಾದ್ರೆ ವೃಷಭ ರಾಶಿ ಮತ್ತೆ ಲಗ್ನದವರ ಒಂದಷ್ಟು ಗುಣಾವಗುಣಗಳು ಗೊತ್ತಾಯ್ತು ನಿಮ್ಗೆ ಅಲ್ವಾ. ಹಾಗಾದ್ರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ವೃಷಭ ರಾಶಿ ಅವ್ರನ್ನ ಗೆಲ್ಲುವುದು ಹೇಗೆ? ಪ್ರೀತಿಯಿಂದ. ಅವ್ರಿಗೆ ಪ್ರೀತಿ ತೋರಿಸಿ. ಅವ್ರಿಗೆ ಉಡುಗೊರೆ ಕೊಡಿ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ನೀವೇನು ಉಡುಗೊರೆ ಕೊಡ್ತೀರ ಅದು ಇಷ್ಟ ಆಗುತ್ತೆ, ಅದರಿಂದ ಅವರ ಮನಸ್ಸನ್ನು ಗೆಲ್ಲಿಕ್ಕೆ ಸಾಧ್ಯತೆ ಉಂಟು. ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಹಠ ಮಾಡಬೇಡಿ, ಕೋಪ ತೋರಿಸ್ಬೇಡಿ, ಮತ್ತೆ ಅದು ಉಲ್ಟಾ ಹೊಡಿಲಿಕ್ಕೆ ಶುರುವಾಗುತ್ತೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರೇ ಆದ್ರೂ ಕೂಡ, ನಿಮ್ಮ ಮನೇಲಿ ಯಾರೋ ಇದ್ದಾರೆ ಅಥವಾ ನಿಮ್ಮ ಪಾರ್ಟ್ನರ್ ಇದ್ದಾರೆ, ಈ ಪರಿಸ್ಥಿತಿ. ಈಗ ನಾವು ಬಂದ್ಬೇಡ ಅವರ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಇವರ ತಂದೆ ಹೇಗೆ, ತಾಯಿ ಹೇಗೆ, ಮುಖ್ಯವಾಗಿ ನೋಡ್ಬೇಕಾದ್ರೆ ವೃಷಭ ರಾಶಿ ಅಥವಾ ವೃಷಭ ಲಗ್ನದವ್ರಿಗೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಇರ್ತದೆ. ತಂದೆ ರಹಸ್ಯಮಯವಾದ ಇರುವಂಥದ್ದನ್ನು ನಾನು ನೋಡಿದ್ದೇನೆ. ತಂದೆ ರಹಸ್ಯಮಯ ವ್ಯಕ್ತಿ, ಅಥವಾ ತಂದೆ ಏನ್ ಮಾಡ್ತಾರೆ ಅದನ್ನು ಯಾರ ಜೊತೆ ಕೂಡ ಹಂಚಿಕೊಳ್ಳಲ್ಲ, ಅವರಷ್ಟಕ್ಕೆ ಇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ತಂದೆಗೆ ಸಂಬಂಧಪಟ್ಟಂತೆ. ಇವರ ವಯಸ್ಸು 20ರಿಂದ 29 ಏಜ್ ಸೀರೀಸ್ ಅಲ್ಲಿ, 20ರಿಂದ 20 ರನ್ನಿಂಗ್ ಇದೆ. ಆ ಮೂಮೆಂಟ್ ಅಲ್ಲಿ ತಂದೆಗೆ ಸಂಬಂಧಪಟ್ಟಂತೆ ತೊಂದರೆಗಳು ಬರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು, ಡಿಸ್ಪ್ಯೂಟ್ಸ್ಗಳು ಬರ್ಬೋದು. ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ 20 to 29 ಏಜ್ ಸೀರೀಸ್ ಅಲ್ಲಿ. ಈಗ ಎಲ್ರಿಗೂ ಆಗುತ್ತೆ ನಾನಂತೂ ಹೇಳುವುದಿಲ್ಲ, ಯಾಕಂದ್ರೆ ಗುರುವಿನ ಪೊಸಿಷನ್ ನೋಡ್ಕೊಳ್ಬೇಕು, ಗುರು ಏನ್ ಮಾಡ್ತಾನೆ ಅಲ್ವಾ. ಒಂದು ವೇಳೆ ಗುರುವಿನ ರಕ್ಷಣೆ ಉಂಟು ಅಂತ ಆದಾಗ ಮೇ ಬಿ ಪ್ರೆಡಿಕ್ಷನ್ ಎಲ್ಲ ಆಗುವುದಿಲ್ಲ. ಈಗ ನಾನು ಮಾಡ್ತಾ ಇರೋದು ಬ್ಲಾಂಕ್ ಚಾರ್ಟ್ ಪ್ರೆಡಿಕ್ಷನ್ ಅಲ್ವಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ 20ರಿಂದ 29 ಏಜ್ ಸೀರೀಸ್ ಅಲ್ಲಿ ಮೇ ಬಿ ತಂದೆಯಿಂದ ಸಮಸ್ಯೆ, ತಂದೆಗೆ ಸಮಸ್ಯೆ, ತಂದೆ ನಿಮ್ಮಿಂದ ದೂರ, ತಂದೆ ರಹಸ್ಯಮಯ ವ್ಯಕ್ತಿ, ಕೆಲವೊಂದು ಬಾರಿ ತಂದೆಯಿಂದ ತಾಯಿಗೇನೆ ಸಮಸ್ಯೆ, ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ನೀವು ಒಂಥರ ಏನ್ ಮಾಡ್ತೀರಾ, ನಿಮ್ಗೂ ಕೂಡ ಏನಾಗುತ್ತೆ, ಒಂಥರ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಈ ರೀತಿ ಆಯ್ತಲ್ಲ, ಈ ರೀತಿ ಆಗ್ತಾ ಉಂಟಲ್ಲ, ಇದು ಪರಿಸ್ಥಿತಿ. ವೃಷಭ ಲಗ್ನದವ್ರಿಗೆ ಇವರ ತಾಯಿ ಬಹಳ ಗಟ್ಟಿಗಿತ್ತಿ. ಯಾಕೆ? 5ನೇ ಮನೆಯಲ್ಲಿ ಸಿಂಹರಾಶಿ, ತಾಯಿನೇ ಗಟ್ಟಿಗಿತ್ತಿ. ತಾಯಿದ್ದು ಎಲ್ಲ ನಡೀತದೆ, ತಾಯಿಗೆ ಕೆಪಬಿಲಿಟಿ ಇದೆ, ತಾಯಿ ಎಲ್ಲವನ್ನೂ ಕೂಡ ಏನ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ತಾಯಿ ಎಲ್ಲ ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ತಾಯಿ ತಂದೆಯನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ, ನಿಮ್ಮನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ, ಕುಟುಂಬವನ್ನೇ ಕಂಟ್ರೋಲ್ ಮಾಡ್ತಾರೆ. ತಾಯಿಯಲ್ಲಿ ಆ ರಾಜನ ತರ ಇರುವಂತಹ ಯೋಗ ಭಾಗ್ಯ ಇದೆ. ಅದರ ಅರ್ಥ ತಾಯಿ ಸುಖಾನೇ ಪಡ್ತಾರಂತ ಏನಿಲ್ಲ, ತಾಯಿ ತಂದೆಯಿಂದಾಗಿ ಕಷ್ಟವನ್ನು ಪಟ್ಟಿರ್ತಾರೆ, ಅದು ವಿಷಯ ಬೇರೆ. ಆದ್ರೂ ಕೂಡ ಅದೇ ಒಂದು ವಿಚಾರವನ್ನು ಇಟ್ಕೊಂಡು ತಾಯಿ ಏನ್ ಮಾಡ್ತಾರೆ, ಪ್ರಭುತ್ವವನ್ನು ಸಾಧಿಸ್ತಾರೆ. ಹಾಗಾದ್ರೆ ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರಿಗೆ ತಾಯಿ ಬಹಳ ಮೇಜರ್ ರೋಲ್ ಅನ್ನು ನಿಭಾಯಿಸ್ತಾರೆ ಇವರ ಲೈಫಲ್ಲಿ. ಹಾಗಂತ ತಂದೆ ಇಲ್ಲ ಅಂತ ಏನಿಲ್ಲ, ಬಟ್ ತಂದೆಗಿಂತಲೂ ತಾಯಿಯದ್ದೇ ನಡಿಲಿಕ್ಕೆ ಶುರು ಆಗುತ್ತೆ, ಇದು ಪರಿಸ್ಥಿತಿ. ಕೆಲವೊಂದು ಬಾರಿ ತಂದೆ, ಈಗೊಂದು ನಿಮ್ಮ ತಂದೆ ರಹಸ್ಯ ವಿದ್ಯೆಗಳನ್ನ ಕಲ್ತಿದ್ದಾರೆ, ಅಥವಾ ಯಾವುದೋ ಪ್ರಾಡಕ್ಟಿವಿಟಿಯಲ್ಲಿ ಇದ್ದಾರೆ, ಯಾವುದೋ ಕಂಪನಿ ಇಟ್ಕೊಂಡಿದ್ದಾರೆ ಅಂದಾಗ ಅದು ಓಕೆ, ಪರವಾಗಿಲ್ಲ, ಮ್ಯಾನೇಜಬಲ್ ಎಲ್ಲವೂ ಕೂಡ. ಆದ್ರೂ ಕೂಡ ನೀವು ಟ್ರೈ ಮಾಡಿ ನೋಡಿ, ವೃಷಭ ಲಗ್ನ ವೃಷಭ ರಾಶಿಯವರಿಗೆ ತಾಯಿಯ ಪ್ರಭುತ್ವನೇ ಜಾಸ್ತಿ ಎದ್ದು ಕಾಣಲಿಕ್ಕೆ ಶುರು ಆಗುತ್ತೆ. ಸೊ ಇದು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಏನಾಗುತ್ತೆ ನೋಡಿ, 20ರಿಂದ 29 ಏಜ್ ಸೀರೀಸ್ ಇವರಿಗೆ ನಡೆಯುವಾಗ ಏನ್ ಘಟನೆಗಳು ಘಟಿಸ್ತವೆ ನೋಡಿ. ಒಂದನೇದಾಗಿ ಮನೆ ಬಿಟ್ಟು ದೂರ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. 20 to 29 ಏಜ್ ಸೀರೀಸ್ ಅಲ್ಲಿ ಕೆಲಸಕ್ಕೆ ಬೇಕಾಗಿ ಮನೆ ಬಿಟ್ಟು ದೂರ ಹೋಗಬೇಕಾದಂತಹ ಒಂದು ಅನಿವಾರ್ಯತೆ ಇವರಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ತೊಂದರೆ ಅಂತೂ ಖಂಡಿತ ಅಲ್ಲ, ಹೋಗ್ಬೋದು, ಹೆಚ್ಚಿನವರು ಹೋಗಿರ್ತಾರೆ. ಆ ನಂತರ 20ರಿಂದ 29 ಏಜ್ ಸೀರೀಸ್ ಅಲ್ಲಿ ಇವರಿಗೆ 22 ಬರುವಾಗ 23, 24 ಈ ವರ್ಷಗಳಲ್ಲಿ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳುವ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂತದ್ದನ್ನ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳ್ತಾರೆ. ಈಗ ಒಂದು 100 ಜಾತಕ ವೃಷಭ ಲಗ್ನ ವೃಷಭ ರಾಶಿ ಅವ್ರದ್ದು ನೀವು ಇಟ್ಕೊಂಡಾಗ 90% ಅದನ್ನೇ ಮಾಡ್ಕೊಂಡಿರ್ತಾರೆ. ತಪ್ಪಂತೂ ಖಂಡಿತ ಅಲ್ಲ, ವಯಸ್ಸು ಹಾಗೆ ಪ್ರೀತಿ ಪ್ರೇಮದಲ್ಲಿ ಬೀಳುವುದು ತಪ್ಪಂತ ನಾನಂತೂ ಹೇಳುವುದಿಲ್ಲ. ಬಟ್ ಇದರಲ್ಲಿ ವಿಶೇಷತೆ ಏನುಂಟು, ಇವ್ರೇನ್ ಪ್ರೀತಿ ಮಾಡ್ತಾರಲ್ಲ, ಯಾವ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಾರೆ, ಯಾವ ಸ್ತ್ರೀಯನ್ನ ಪ್ರೀತಿ ಮಾಡ್ತಾರೆ, ಅದನ್ನ ಬಿಡ್ಲಿಕ್ಕೆ ಇಷ್ಟಪಡಲ್ಲ. ಅಷ್ಟು ಇಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ ಅವ್ರ ಜೊತೆಗೆ. ನೀನಲ್ಲದೆ ಬೇರೆ ಅಲ್ಲ, ನೀನೇ ಬೇಕು, ಅದು ಏನಾದ್ರೂ ಸರಿನೇ, ನಾನು ಸಾಧಿಸಿ ತೋರಿಸ್ತೇನೆ ಅಂತ. ಯಾಕಂದ್ರೆ ಸ್ಥಿರತತ್ವದ ರಾಶಿ ಲಗ್ನದಲ್ಲಿದೆ, ಸ್ಥಿರತತ್ವದ ರಾಶಿಯಲ್ಲಿ ಜನನ, ಅದಕ್ಕೆ ಅಸ್ಥಿರತೆ ಉಂಟು ನಿಮ್ಮಲ್ಲಿ.
ಅದು ಏನ್ ಬೇಕಾದ್ರೂ ಆಗ್ಲಿ ನಾನ್ ನಿಭಾಯಿಸ್ತೇನೆ, ಬಟ್ ಮದುವೆ ಆಗುದು ನಿನ್ನನ್ನೇ. ಆ ರೀತಿಯ ಅದಕ್ಕೋಸ್ಕರ ಇವ್ರಿಗೆ ಏನಾಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಬಹಳಷ್ಟು ಅಬ್ಸ್ಟಕಲ್ಸ್ ಅನ್ನು ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಪಂಚಮದಲ್ಲಿ ಕನ್ಯಾ ರಾಶಿ ಇದೆ, ಬಹಳಷ್ಟು ಅಬ್ಸ್ಟಕಲ್ಸ್ ಬರುತ್ತೆ, ಬಹಳಷ್ಟು ತೊಂದರೆಗಳು ಬರುತ್ತೆ, ಮನೆಯವರ ವಿರೋಧವನ್ನ ಕಟ್ಟಿಕೊಳ್ಬೇಕಾಗುತ್ತೆ. ಅದಾಗ್ಯೂ ಹೋಗಿ ಕೆಲವರು ಮದುವೆ ಆಗ್ತಾರೆ. ತಪ್ಪಂತೂ ಖಂಡಿತ ಅಲ್ಲ. ಓಕೆ, ನೋ ಪ್ರಾಬ್ಲಮ್. ಬಟ್ ನಾನು ಹೇಳುವ ವಿಷಯ ಏನುಂಟು ಅಂತಾದ್ರೆ, ನೋಡಿ, ಇದು ವಯಸ್ಸು ಬಿಟ್ಟು ಕೂಡ ಬೇರೆ ವಿಷಯದಲ್ಲಿ ಕೂಡ ಪ್ರೀತಿ ಪ್ರೇಮ ಬರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇದು ಬ್ಲಾಂಕ್ ಚಾರ್ಟ್ ಪ್ರೆಡಿಕ್ಷನ್ ಅಲ್ಲಿ ನಾನು ಇದನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೇನೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು, ಹೌದಾ ಅಲ್ವಾ ಅಂತ. ಈ ಮೂವ್ಮೆಂಟ್ ಅಲ್ಲಿ ಅದು ಆಗುವಂತ ಸಾಧ್ಯತೆಗಳೇ ತೀರಾ ಜಾಸ್ತಿ. ನಾನು ಎಷ್ಟು ವೃಷಭ ಲಗ್ನ ಜಾತಕ, ವೃಷಭ ರಾಶಿ ಜಾತಕ ನಾನು ಇಷ್ಟವರೆಗೆ ಪ್ರಾಕ್ಟೀಸ್ ಮಾಡಿದ್ದೇನೆ, ನೋಡಿದ್ದೇನೆ, ಅದರಲ್ಲಿ ಇದನ್ನ ನೋಡಿದೆ ಅಲ್ವಾ. ಸೊ ತಪ್ಪಂತೂ ಖಂಡಿತ ಅಲ್ಲ, ಖಂಡಿತ ಮದುವೆ ಆಗ್ಬೋದು. ಬಟ್ ಏನಾಗುತ್ತೆ, ಅಬ್ಸ್ಟಕಲ್ಸ್ ತುಂಬಾ ಇರ್ತದೆ, ತುಂಬಾ ನೀವು ಚಾಲೆಂಜಿಂಗ್ ಅನ್ನು ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಅರ್ಥ ಮಾಡ್ತಾರೆ, ಗೊತ್ತಾಯ್ತು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇದರಲ್ಲಿ ಈಗ ಮದುವೆ ಆಯ್ತು ಅಂತ ಇಟ್ಕೊಳ್ಳೋಣ. ಮದುವೆ ಆಯ್ತು ಈಗ. ಸೊ ಏನಾಗುತ್ತೆ ನಿಮ್ಗೆ, ಮದುವೆ ಆದ್ರೆ ನಿಮ್ಮ ಮದುವೆ ಜೀವನ ಸುಖಕರವಾಗಿರುತ್ತಾ, ಅದು ಇನ್ನೊಂದು ಸಮಸ್ಯೆ. ನಿಮ್ಮ ಮೈಂಡ್ ಡಿಸ್ಟರ್ಬೆನ್ಸ್ ಆಗುವುದು ಎಲ್ಲಿಂದ, ನಿಮ್ಮ ಪಾರ್ಟ್ನರ್ನಿಂದ. ಮದುವೆ ಆದ ನಂತರ ಸ್ನೇಹಿತರಿದ್ರೆ ಸ್ನೇಹಿತರ ಮುಖಾಂತರ, ಪಾರ್ಟ್ನರ್ ಅಲ್ಲೆಲ್ಲೊಂದು ಕಡೆ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದ್ರೆ 7th ಹೌಸ್ ಅಲ್ಲಿ ವೃಶ್ಚಿಕ ರಾಶಿ ಇದೆ, ಲಗ್ನಕ್ಕೆ 7th ಹೌಸ್ ವೃಶ್ಚಿಕ ರಾಶಿ. ಆ ವೃಶ್ಚಿಕ ರಾಶಿಗೆ ಚಂದ್ರನಿಂದ ನೀಚ ಫಲ, ಲಗ್ನಕ್ಕೆ ಚಂದ್ರನಿಂದ ಉಚ್ಚ ಫಲ. ನಿಮ್ಮ ಧ್ಯೇಯೋದ್ದೇಶಗಳೇ ಬೇರೆ, ನಿಮ್ಮ ಪಾರ್ಟ್ನರ್ನ ಧ್ಯೇಯೋದ್ದೇಶಗಳೇ ಬೇರೆ. ಕೆಲವೊಂದು ಬಾರಿ ಏನಾಗುತ್ತೆ, ಪಾರ್ಟ್ನರ್ ನಿಮ್ಗೆ ಎಲ್ಲಿ ಸಾಧ್ಯನಲ್ಲಿ ಚುಚ್ಚಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಚುಚ್ಚುವಂತ ಮಾತುಗಳು, ಇರಿಟೇಟ್ ಮಾಡುವಂತ ಮಾತುಗಳು. ಕೆಲವೊಮ್ಮೆ ಆ ರೀತಿ ಅನಿಸ್ಬೋದು, ಯಾಕಪ್ಪ ಇವರನ್ನ ನಾನು ಪ್ರೀತಿ ಮಾಡಿ ಮದುವೆ ಆಗಿದೆ, ಆ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು. ಬಟ್ ಓಕೆ, ಮ್ಯಾನೇಜೇಬಲ್. ಇದಕ್ಕೆ ಪರಿಹಾರ ಏನ್ ಗೊತ್ತಾ ನಿಮ್ಗೆ, ವೃಷಭ ಲಗ್ನ ವೃಷಭ ರಾಶಿಯವರನ್ನ ನೋಡಿ. ಯಾಕೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾಕಂದ್ರೆ ತುಲಾರಾಶಿ 6ನೇ ಮನೆಯಲ್ಲಿದೆ, ರೋಗಋಣ ರಿಪುವಿಗೆ ತುಲಾರಾಶಿ ಹೋಗಿಬಿಟ್ಟಿದೆ. ಸಪ್ತಮದಲ್ಲಿ ವೃಶ್ಚಿಕ ರಾಶಿ ಇದೆ, ಅದಕ್ಕೆ ವೃಶ್ಚಿಕ ರಾಶಿ ಏನದು, ಅದು ನೈಸರ್ಗಿಕ ಜನ್ಮಗುಂಡ್ಲಿ 8ನೇ ಮನೆ ಸಪ್ತಮದಲ್ಲಿದೆ. ಹಾಗಾದ್ರೆ ಮದುವೆಯ ನಂತರ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಮದುವೆಯ ನಂತರ ನಿಮ್ಗೆ ಪರಿವರ್ತನೆ ಬರುತ್ತೆ, ಅದಂತೂ ನಿಜ. ಬಟ್ ನಿಮ್ಮ ಮೈಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಅಂದ್ರೆ ನಿಮ್ಮ ಪಾರ್ಟ್ನರ್ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರೆ ನಿಮ್ಗೆ ಬಹಳ ಇರಿಟೇಟ್ ಆಗುತ್ತೆ, ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಆ ಸಮಸ್ಯೆಯಿಂದ ನೀವು ಬಳಲ್ತೀರಾ, ಅಥವಾ ನೀವು ಡಿಪ್ರೆಸ್ಡ್ ಆಗಿಬಿಡ್ತೀರಾ, ಡಿಪ್ರೆಷನ್ಗೆ ಹೊರಟೋಗ್ತೀರಾ. ಈಗ ಇವರ ಮದುವೆ ಜೀವನ ಸರಿ ಇರಬೇಕು, ಪಾರ್ಟ್ನರ್ ಸರಿ ಇರಬೇಕು. ಏನ್ ಮಾಡ್ಲಿಕ್ಕೆ ಆಗುತ್ತೆ ನಮ್ಮಿಂದ, ನಾನು ಇಷ್ಟೇ ಹೇಳಬಲ್ಲೆ ನಿಮ್ಗೆ. ನಿಮ್ಮ ಪಾರ್ಟ್ನರ್ಗೆ ಗುರುವನ್ನ ತೋರಿಸಿ, ಒಂದು ಗುರುವನ್ನ ಮಾಡಿಕೊಳ್ಳಿ. ಯಾವುದಾದ್ರೂ ಕೂಡ ನಿಮ್ಮ ಒಂದು ಕುಟುಂಬ ಸಂಸಾರ ಯಾರದೇ ಗುರುಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಅದು ಪರವಾಗಿಲ್ಲ, ಅಥವಾ ಯಾವುದೇ ಗುರುಗಳು ಆದ್ರೂ ಪರವಾಗಿಲ್ಲ, ಅಥವಾ ಸಾಯಿಬಾಬಾ ಪರವಾಗಿಲ್ಲ, ಅಥವಾ ರಾಘವೇಂದ್ರ ಸ್ವಾಮಿ. ಆ ಗುರುಗಳ ಸೇವೆ ಮಾಡಬೇಕು, ಆ ಗುರುಗಳ ಹತ್ರ ಹೋಗ್ಬೇಕು, ಗುರುವಾರವನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಆವಾಗ ನಿಮ್ಮ ಪಾರ್ಟ್ನರ್ಶಿಪ್ ಏನಿದೆ, ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರು ಕ್ಲೆನ್ಸಿಂಗ್ ಆಗ್ತಾರೆ. ಆವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ನಾನೇನ್ ಮಾಡ್ಬೇಕಂತ. ಅದು 1-2% ಅಲ್ಲ, 100% ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅದರಿಂದಾಗಿ ವೃಷಭ ಲಗ್ನ ವೃಷಭ ರಾಶಿಯವರು ಮ್ಯಾರೇಜ್ ಲೈಫ್ ಏನಾದ್ರು ಡಿಸ್ಟರ್ಬೆನ್ಸ್ ಇದೆ, ಸೊ ನಿಮ್ಮ ಪಾರ್ಟ್ನರ್ಗೆ ಗುರುವಿನ ಆರಾಧನೆ ಮಾಡ್ಲಿಕ್ಕೆ ಹೇಳಿ, ಅಥವಾ ಅವ್ರಿಗೆ ಯಾವುದೇ ಒಂದು ರೂಪದಲ್ಲಿ ಅದು ದಾರಿ ತೋರಿಸಿ. ಅಥವಾ ಮನೆಯಲ್ಲಿ ಏನ್ ಮಾಡ್ಬೋದು, ನೀವು ಒಂದು ಕಡೆ ಸಾಯಿಬಾಬಾನ ಫೋಟೋ ಅವ್ರಿಗೆ ಕಾಣುವಂತೆ ಹಾಕೊಳ್ಬೋದು, ಪಶ್ಚಿಮ ದಿಕ್ಕಲ್ಲಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ರಾಘವೇಂದ್ರ ಸ್ವಾಮಿ ಫೋಟೋ ನಿಮ್ಮ ಪಾರ್ಟ್ನರ್ ಕಾಣುವ ಹಾಗೆ ಹಾಕೊಳ್ಬೋದು ಪಶ್ಚಿಮ ದಿಕ್ಕಿನಲ್ಲಿ. ಅಥವಾ ನಿಮ್ಮ ಗುರುಗಳು ಯಾರೇ ಇರ್ಬೋದು, ಅವರ ಫೋಟೋವನ್ನ ಪಶ್ಚಿಮ ದಿಕ್ಕಲ್ಲಿ ಹಾಕೊಳ್ಬೋದು. ಇವ್ರು ಪ್ರತಿದಿನ ಅದನ್ನು ನೋಡ್ತಾ ಇರ್ಬೇಕು, ಬೆಡ್ರೂಮ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಅವ್ರು ನೋಡ್ತಾ ಇದ್ದಾರೆ ಅಂದಾಗ ಮೇ ಬಿ ಮೈಂಡ್ ರಿಲೇಟೆಡ್ ಅವ್ರಿಗೆ ಅದೇನು ಚೇಂಜಸ್ ಬರ್ಲಿಕ್ಕೆ ಶುರು ಆಗ್ಬೋದು. ಆ ನಂತರ ಅವರು ನಿಜವಾಗಿಯೂ ಒಳ್ಳೆ ದಾರಿಯಲ್ಲಿ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಸೊ ನಾನು ಹೇಳ್ತೀನಿ, ಇದು ಕಂಪಲ್ಸರಿ, ಇದು ಮಸ್ಟ್. ವೃಷಭ ಲಗ್ನ ವೃಷಭ ರಾಶಿಯವರು ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಒಂದು ಮದುವೆ ಜೀವನ ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ನೀವು ಈ ಗುರುವನ್ನ ಫಾಲೋ ಮಾಡೋದು ಅತ್ಯುತ್ತಮವಾದ ಒಂದು ಪರಿಹಾರ ಕೂಡ, ಮತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಬ್ಯಾಲೆನ್ಸ್ ಸ್ಟೇಜ್ಗೆ ಬರಲಿಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ, 20ರಿಂದ 29ರಲ್ಲಿ ಇವ್ರಿಗೆ ಕೆಲಸ ಅಂತೂ ಸಿಗುತ್ತೆ, ಒಳ್ಳೆ ಕೆಲಸ ಮಾಡ್ಕೊಂಡಿರ್ತಾರೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ ಯಾವುದೇ ಸಮಸ್ಯೆಗಳು ಈ ಜಾತಕದಲ್ಲಿ ಉಂಟಾಗುವಂತೆ ಇಲ್ಲ. ಅದಕ್ಕೆ ಯಾಕೆ ಹಾಗೆ, ಯಾಕಂದ್ರೆ ಈ ಜಾತಕಕ್ಕೆ ಶನಿ ಒಬ್ಬ ಯೋಗಕಾರಕ, ಶನಿನೇ ಒಬ್ಬ ಯೋಗಕಾರಕ, ಬೇರೆ ಯಾರು ಕೂಡ ಅಲ್ಲ. ಶನಿಯ 2 ರಾಶಿಗಳು ಎಲ್ಲಿದೆ, ಒಂದು ಕೇಂದ್ರದಲ್ಲಿದೆ, ಒಂದು ತ್ರಿಕೋನದಲ್ಲಿದೆ. ಅದರಿಂದಾಗಿ ಶನಿ ಮಹಾರಾಜ ಯೋಗಕಾರಕನಾಗಿ ಬಿಡ್ತಾನೆ. ಅದರಿಂದಾಗಿ ಕಾರ್ಯಕ್ಷೇತ್ರ ಇವ್ರಿಗೆ ತುಂಬಾ ಚೆನ್ನಾಗಿ ಸಿಗುವಂತ ಎಲ್ಲಾ ಯೋಗ ಭಾಗ್ಯ ಜಾತಕದಲ್ಲಿದೆ. ಬೇರೆ ಎಲ್ಲ ಅಫ್ಲಿಕ್ಷನ್ ಇದ್ದಾಗ ಮತ್ತೆ ನೋಡ್ಕೊಳ್ಬೇಕು, ವಿಷಯ ಬೇರೆ. ಬ್ಲಾಂಕ್ ಚಾರ್ಟ್ ಅನ್ನು ನೋಡಿದಾಗ ಕೆಲಸ ತುಂಬಾ ಚೆನ್ನಾಗಿರುತ್ತೆ, ಕಾರ್ಯಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಹೋಗುವಂತ ಯೋಗ ಭಾಗ್ಯ ಇವ್ರ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು, ಏನಾಗುತ್ತೆ, ಈಗ ನಿಮ್ಗೊಂದು ಕೆಲಸ ಇದೆ, ನೀವೊಂದು ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ. ಒಂದು ಸಮಯದಲ್ಲಿ ಬೆಳಿಗ್ಗೆ ಹೇಳ್ತೀರಾ, ರೆಡಿ ಆಗ್ತೀರಾ, ಒಂದು ಸಮಯದ ಕೆಲಸಕ್ಕೆ ಹೋಗ್ತೀರಾ, ಕೆಲಸ ಮಾಡ್ಕೊಳ್ತೀರಾ, ಒಂದು ಸಮಯದಲ್ಲಿ ಕೆಲಸ ಮುಗಿಯುತ್ತೆ, ಮನೆಗೆ ಬರ್ತೀರಾ.
ಇದು ಯಾರೆಲ್ಲ ವೃಷಭ ಲಗ್ನ ವೃಷಭ ರಾಶಿಯವರು ಫಾಲೋ ಮಾಡ್ತಾರೆ ಅವ್ರಿಗೆ 100% ಅದು ಫೇವರೇಬಲ್ ಆಗುತ್ತೆ, ಯಾವುದೇ ಒಂದು ರೂಪದಲ್ಲಿ ಖಂಡಿತ ಏನೂ ತೊಂದರೆ ಇಲ್ಲ ಅಲ್ವಾ. ಯಾಕಂದ್ರೆ ಅಲ್ಲಿ ಸಿಸ್ಟಮ್ ಇದೆ, ಆ ಶಿಸ್ತು ಬದ್ಧತೆ ಇದೆ ಅಲ್ವಾ, ಅಲ್ಲಿ ಪೇಷನ್ಸ್ ಕೂಡ ಬೇಕು ನಿಮ್ಗೆ. ಹಾಗಾದ್ರೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಲಗ್ನನೂ ಚೆನ್ನಾಗಿರುತ್ತೆ, ಲೈಫನ್ನು ಎಂಜಾಯ್ ಮಾಡ್ತೀರಾ ನೀವು, ಏನು ತೊಂದರೆ ಆಗಲ್ಲ. ದೊಡ್ಡ ದೊಡ್ಡ ತೊಂದರೆಗಳು ಅಲ್ಲಿಂದಲೇ ನಿವಾರಣೆ ಆಗುತ್ತೆ. ಮ್ಯಾರಿಡ್ ಲೈಫ್ಗೆ ಪರಿಹಾರ ಹೇಳಿದ್ದೇನೆ, ಅದನ್ನು ನೋಡ್ಕೊಳ್ಳಿ ನೀವು. ಓಕೆ, ಕೆಲಸದ ವಿಚಾರ ಹೇಳ್ತಾ ಇದ್ದೇನೆ. ಅದೇ ರೀತಿ ನಿಮ್ಮ ಕೆಲಸ ಫ್ಲಕ್ಚುಯೇಷನ್ ಆಯ್ತು, ಈಗ ಯಾವುದು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅದು ಫ್ಲಕ್ಚುಯೇಷನ್ ಇರುತ್ತೆ ಬಿಸ್ನೆಸ್, ಓಕೆನಾ. ಈಗ ಬೆಳಿಗ್ಗೆ ಹೇಳ್ಬೇಕು ನೀವು, ಆನಂತರ ಬಿಸ್ನೆಸ್ ಅಲ್ಲಿ ಹೋದ್ರು ಆಯ್ತು ಹೋಗದಿದ್ರು ಆಯ್ತು, ಯಾರೋ ನೋಡ್ಕೊಳ್ತಾರೆ ಈ ಪರಿಸ್ಥಿತಿ ಅಲ್ವಾ. ಸಂಜೆ ಬರುವ ಹೊತ್ತಿಲ್ಲ, ಯಾವುದೋ ಹೊತ್ತಿಗೆ ಬಂದ್ಬಿಟ್ರಿ, ಯಾವುದೇ ಹೊತ್ತಿಗೆ ಊಟ ಏನಂತ ಗೊತ್ತಿಲ್ಲ, ಒಟ್ಟಾರೆ ಆಗಿರ್ತೀರಾ, ಅಲ್ಲಿ ಶಿಸ್ತು ಇರುವುದಿಲ್ಲ. ಆವಾಗ ಏನಾಗುತ್ತೆ, ನೀವು ಶನಿಯನ್ನ ಬಿಟ್ಟು ಕುಜನ ಎನರ್ಜಿಗೆ ಕನ್ವರ್ಟ್ ಆಗ್ತೀರಿ, ಮಂಗಳನ ಎನರ್ಜಿ ಕನ್ವರ್ಟ್. ಮಂಗಳನ ಎನರ್ಜಿ ಹೇಗಿರ್ತದೆ, ಅದಕ್ಕೆ ಯಾವಾಗ ಎಮರ್ಜೆನ್ಸಿ ಆಗುತ್ತೆ ಗೊತ್ತಾಗುದಿಲ್ಲ. ಯಾವಾಗ ಎಮರ್ಜೆನ್ಸಿ, ಅದು ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡುದು. ಅದಕ್ಕೋಸ್ಕರ ಈ ಬಿಸ್ನೆಸ್ ಮಾಡುವವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅವಶ್ಯಕತೆ ಇದ್ರೆ ಹೋಗ್ತಾರೆ, ಅನ್ನೋದು ಹೋಗಲ್ಲ. ಕೆಲವೊಂದು ಬಾರಿ ಮನೆಯಲ್ಲೇ ಕೂತ್ಕೊಳ್ಬೋದು, ಬೇರೆ ಕಡೆಗೆ ಹೋಗ್ಬೋದು, ತಿರುಗ್ಲಿಕ್ಕೆ ಹೋಗ್ಬೋದು, ಅಥವಾ ಕೆಲವರು ಬಿಸ್ನೆಸ್ ಅಲ್ಲಿ ಇರ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಅದಕ್ಕೆ ಟೈಮ್ ಸೆಟ್ಟಿಂಗ್ ಅಂತೂ ಇರುವುದಿಲ್ಲ. ಇದೇ ಸಮಯಕ್ಕೆ ಹೋಗ್ತೇನೆ, ಇದೇ ಸಮಯಕ್ಕೆ ಬರ್ನೋ, ಅದೆಲ್ಲ ಕೆಲವರಲ್ಲಿ ಇರು. ಅವಾಗ ಏನಾಗುತ್ತೆ, ಮೇ ಬಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಯಾಕಂದ್ರೆ ಕುಜ ಯಾರು ನಿಮ್ಗೆ, ಕುಜ ಬಂದು ವ್ಯಯಾಧಿಪತಿ, ಕುಜ ಬಂದು ಮಾರಕಾಧೀಶ, ಓಕೆನಾ. ಕುಜ ವ್ಯಯಾಧಿಪತಿ ಮಾರಕಾಧೀಶ ಆತ. ಅದಕ್ಕೋಸ್ಕರ ಈ ಜಾತಕಕ್ಕೆ ಅಂದ್ರೆ ಶುಕ್ರನ ರಾಶಿಗೆ ಅದು ತುಂಬಾ ಸೂಟೇಬಲ್ ಅಲ್ಲ. ಹಾಗಾದ್ರೆ ನೀವೇನ್ ಮಾಡ್ಬೇಕು, ನಾನು ಇಷ್ಟೇ ಹೇಳಬಲ್ಲೆ, ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಫ್ಲಕ್ಚುಯೇಷನ್ಸ್ ಕೆಲಸ ಮಾಡ್ತಾ ಇದ್ದೀರಾ, ಆವಾಗ ಇವಾಗೊಮ್ಮೆ ಕೆಲಸ ಮಾಡ್ತಾ ಇದ್ದೀರಾ, ಅವ್ರೆಲ್ರಿಗೂ ಕೂಡ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ನಂತರ ಈ ಒಂದು ಜಾತಕನೇ ಸ್ಟೆಬಿಲಿಟಿಯನ್ನ ಕಳ್ಕೊಳ್ಬಹುದು, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ನಿರಂತರತೆ ಅಂತ ಇರಬೇಕು, ನಿಮ್ಮಲ್ಲಿ ಸ್ಟೆಬಿಲಿಟಿ ಅಂತ ನಿರಂತರವಾಗಿರ್ಬೇಕು, ಅದು ಒಂದೇ ಬಾರಿಗೆ ಅಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರೆಲ್ಲ ಬಿಸ್ನೆಸ್ ಮಾಡ್ತೀರಾ ಅಥವಾ ಯಾವುದೇ ಫ್ಲಕ್ಚುಯೇಷನ್ಸ್ ಕೆಲಸಗಳ ಕಾರ್ಯಗಳನ್ನ ಮಾಡ್ಕೊಳ್ತೀರಾ, ನೀವು ಒಂದು ಸಮಯವನ್ನು ಫಿಕ್ಸ್ ಮಾಡಿ, ಬೆಳಿಗ್ಗೆ ಇಂಥ ಸಮಯಕ್ಕೆ ಹೇಳ್ಬೇಕು, ಇಂಥ ಸಮಯಕ್ಕೆ ವಾಕಿಂಗ್, ಇಂಥ ಸಮಯಕ್ಕೆ ಜಾಗಿಂಗ್, ಅಥವಾ ಇಂಥ ಸಮಯಕ್ಕೆ ವ್ಯಾಯಾಮ ಅಥವಾ ನಿಮ್ಮ ಯೋಗ ಏನ್ ಬೇಕಾದ್ರು ಮಾಡಿ ಅಂತ. ಇಷ್ಟೇ ಸಮಯಕ್ಕೆ ಅಂತ ನಿಮ್ಮ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಅಲ್ಲಿ ಹೋಗ್ಬೇಕು ನೀವು. ಇಷ್ಟೇ ಸಮಯ, ಇಂಥದ್ದೇ ಸಮಯದಲ್ಲಿ ಊಟ, ಇಂಥದ್ದೇ ಸಮಯದಲ್ಲಿ ಮನೆಗೆ ಬರ್ಬೇಕು, ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಯಾವಾಗ ನೀವು ಮಾಡ್ತೀರಾ, ಕುಜನ ಎನರ್ಜಿಯಿಂದ ಶನಿ ಎನರ್ಜಿಗೆ ಕನ್ವರ್ಟ್ ಆಗ್ತೀರಾ. ಕುಜನ ಎನರ್ಜಿ ಹೋಯ್ತು, ಶನಿ ಎನರ್ಜಿ ಬಂತು. ಯಾಕಂದ್ರೆ ಒಂದು ಶಿಸ್ತನ್ನು ಫಾಲೋ ಮಾಡ್ತಾ ಇದ್ದೀರಿ, ಒಂದು ಟೈಮ್ ಲೈನ್ ಅನ್ನ ಫಾಲೋ ಮಾಡ್ತಾ ಇದ್ದೀರಿ, ಒಂದು ಸಮಯವನ್ನ ಫಾಲೋ ಮಾಡ್ತಾ ಇದ್ದೀರಿ. ಆವಾಗ ನೋಡಿ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಶನಿನೇ ಈ ಜಾತಕಕ್ಕೆ ಯೋಗಕಾರಕ, ಆತ ಬಹಳ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಭಾಗ್ಯೋದಯನ ಆಗುತ್ತೆ, ಲಾಭನೂ ಬರುತ್ತೆ, ಬಿಸ್ನೆಸ್ ನಡೆಯುತ್ತೆ, ಮನಸ್ಸು ಕೂಡ ಶಾಂತ ಆಗಿರ್ತದೆ, ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇದ್ದದ್ದು ಸರಿಯಾಗ್ಲಿಕ್ಕೆ ಶುರುವಾಗುತ್ತೆ, ಎಲ್ಲಾ ರೀತಿಯಲ್ಲಿ ಕೂಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಬೇಕು ತಾನೇ, ದಯವಿಟ್ಟು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ. ಇವತ್ತು ಕೆಲವರೆಲ್ಲ ಏನಿರ್ತಾರೆ ಅಂದ್ರೆ, ಒಂದು 4 ದಿನ ಕೆಲಸಕ್ಕೆ ಹೋಗ್ತಾರೆ, ಮತ್ತೆ ಬಂದು ಮನೆಯಲ್ಲಿ ಮಲಗ್ತಾರೆ. ಅದು ಪರಿಸ್ಥಿತಿ ಇದ್ದಾಗ ಕೂಡ ಇವ್ರಿಗೆ ಮದುವೆನೂ ಆಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ, ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಒಂದು ಫಿಕ್ಸ್ ಕೆಲಸ ಅಂತ ಏನು ಅದನ್ನು ಮಾಡ್ಕೊಳ್ಳಿ. ಅದು ಸಾಧಾರಣ ಮಟ್ಟದ ಕೆಲಸ ಆದ್ರೂ ಓಕೆನೆ, ಸಾಧಾರಣ ಮಟ್ಟದ ಕೆಲಸ ನಾನು ಕಲ್ತದ್ದಕ್ಕೆ ಸರಿಸಮಾನ ಅಲ್ಲ, ಬಟ್ ಈಗ ಮಾಡ್ಕೊಳ್ಳಿ. ಭಗವಂತ ದಾರಿ ತೋರಿಸ್ತಾನೆ. ನಿಮ್ಮಲ್ಲಿ ಸಿನ್ಸಿಯರಿಟಿ ಇರಲಿ, ನಿಮ್ಮಲ್ಲಿ ಪೇಷನ್ಸ್ ಇರಲಿ, ನಿಮ್ಮಲ್ಲಿ ಆ ಒಂದು ಭಗವಂತನ ಮೇಲೆ ಭಕ್ತಿ ಮತ್ತೆ ಅವನ ಮೇಲೆ ಒಂದು ನಂಬಿಕೆ ಇರಲಿ, 100% ನೀವು ಪ್ರೊಸೀಡ್ ಆಗ್ತೀರಾ. ಒಂದು ನೆನ್ಪಿಟ್ಕೊಳ್ಬೇಕು, ವೃಷಭ ರಾಶಿ ವೃಷಭ ಲಗ್ನದವರು ಎಷ್ಟು ಪೇಷನ್ಸ್ ಇಟ್ಕೊಳ್ತೀರಾ, ಎಷ್ಟು ತಾಳ್ಮೆಯನ್ನು ಇಟ್ಕೊಳ್ತೀರಾ ಲೈಫಲ್ಲಿ, ಎಷ್ಟು ಸ್ಥಿರತೆಯನ್ನು ಕಾಪಾಡಿಕೊಳ್ತೀರಾ ಲೈಫಲ್ಲಿ, ಅಷ್ಟು ಲೈಫಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ಅನ್ಯथा ನಿಮಗೆ ಪ್ರಾಬ್ಲಮ್ ಅಲ್ವಾ ನಿಮ್ಮ ಜಾತಕ, ಓಕೆನಾ. ಸುಲಭ ಅಂತೂ ಖಂಡಿತ ಅಲ್ಲ ನಿಭಾಯಿಸ್ಲಿಕ್ಕೆ, ಅರ್ಥ ಆಯ್ತಾ ನಿಮಗೆ. ಸುಲಭ ಅಂತೂ ಖಂಡಿತ ಅಲ್ಲ, ಅಷ್ಟು ಪೇಷನ್ಸ್ ಬೇಕು ನಿಮ್ಮಲ್ಲಿ, ಅಷ್ಟು ಸ್ಥಿರತೆ ಇರಬೇಕು, ಅಷ್ಟು ಸ್ಟೆಬಿಲಿಟಿ ಬೇಕು, ಅಷ್ಟು ತಾಳ್ಮೆ ಬೇಕು, ಆವಾಗ ಹೋಗಿ ಇದು ಮ್ಯಾನೇಜ್ ಆಗುತ್ತೆ, ಅನ್ಯथा ಆಗಲ್ಲ. ನಾನು ಹೇಳಿದಂತಹ ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ನೋಡಿ ವೃಷಭ ಲಗ್ನದವರು ಯಾವ ರೀತಿ ಗೆಲ್ತೀರಾ. ಫ್ಲಕ್ಚುಯೇಷನ್ಸ್ ಎಲ್ಲ ಸ್ಥಿರತೆಯಲ್ಲಿ ಕನ್ವರ್ಟ್ ಆಗುತ್ತೆ, ಸ್ಟೆಬಿಲಿಟಿಯಲ್ಲಿ ಕನ್ವರ್ಟ್ ಆಗುತ್ತೆ. ಆವಾಗ ಲೈಫ್ ಅನ್ನ ಎಂಜಾಯ್ ಮಾಡುವಂತಹ ವಿಚಾರಗಳೇ ಬೇರೆ. ನೆಕ್ಸ್ಟ್ ಬಂದ್ಬೇಡ, ಈ ಜಾತಕಕ್ಕೆ ಇನ್ನೇನು ಇಂಪ್ಯಾಕ್ಟ್ ಇರುತ್ತೆ. 20ರಿಂದ 29 ಒಂದಷ್ಟು ಸೀನರಿ ನಿಮ್ಗೆ ಗೊತ್ತಾಯ್ತು ಇವ್ರು ಏನ್ ಮಾಡ್ತಾರಂತ, ಓಕೆ ಪರವಾಗಿಲ್ಲ. ನಾನು ಹೇಳ್ತೀನಿ ಗುರುವನ್ನ ಫಾಲೋ ಮಾಡಿ, ನೀವು ಗೆಲ್ತೀರಾ, ಓಕೆ. ಆ ನಂತರ ಈಗ ಬಂದ್ಬೇಡ, ಇವರ ಒಡ ಹುಟ್ಟಿದವರು ಹೇಗೆ. ನಾನು ಹೇಳ್ತೀನಿ, ನಿಮ್ಮ ಒಡ ಹುಟ್ಟಿದವರು ಸ್ವಲ್ಪ ಮಟ್ಟಿಗೆ ಇಮೋಷನಲ್ ಆಗಿ ಡಿಸ್ಟರ್ಬೆನ್ಸ್ ಆಗಿರುವಂತಹ ವ್ಯಕ್ತಿಗಳು, ಅವ್ರಿಗೆ ಮನಸ್ಸು ಸಮಾಧಾನ ಅಂತ ಇರುವುದಿಲ್ಲ. ಈ ಪರಿಸ್ಥಿತಿ, ಯಾಕಂದ್ರೆ ನಿಮ್ಮ 3ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಇದೆ, ಇಮೋಷನಲ್ ಬೇಸ್ಡ್ ರಾಶಿ. 3ನೇ ಮನೆ ಬಂದು ಸಿಬ್ಲಿಂಗ್ಸ್. ಹಾಗಾದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿರುವಂತ ವ್ಯಕ್ತಿಗಳಾಗಿರ್ತಾರೆ. ನೀವು ಕೂಡ ಹಾಗೇನೆ, ನಿಮ್ಮ ಮನೆಯಲ್ಲಿ ಏನಾದ್ರೂ ವಾತಾವರಣ ಶಾಂತತೆ ಇರಲಿಲ್ಲ, ಟೋಟಲಿ ಡಿಸ್ಟರ್ಬೆನ್ಸ್ ಆಗಿಬಿಡ್ತೀರಾ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಮನೆಯ ವಾತಾವರಣನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು, ಎನ್ವೈರ್ಮೆಂಟ್ ಅನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಶಾಂತ ರೀತಿಯ ವಾತಾವರಣನ ಕಾಪಾಡಿಕೊಳ್ಬೇಕು ಮನೆಯಲ್ಲಿ. ಎಷ್ಟು ಮನೆಯಲ್ಲಿ ಶಾಂತತೆ ನೆಲೆಸಿದೆ ಅಷ್ಟು ನಿಮ್ಗೆ ಪ್ರೋಗ್ರೆಸ್ ಕೂಡ ಆಗುತ್ತೆ.
ಅಲ್ವಾ? ಇಲ್ಲಾಂದ್ರೆ ಏನಾಗುತ್ತೆ, ಜಗಳ ಸ್ಟಾರ್ಟ್ ಆಗುತ್ತೆ, ಬರೇ ಮೈಂಡ್ ರಿಲೇಟೆಡ್ ಕೋಪ ಬಂದು ಜಗಳ, ಅದು ಫೈಟಿಂಗ್ ಆಗುತ್ತೆ. ಭಾಳ ಜಾಗ್ರತೆ ಮಾಡಿ, ಓಕೆನಾ? ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ, ತೊಂದರೆ ಇಲ್ಲ. ಅವ್ರನ್ನ ಅವರಷ್ಟಕ್ಕೆ ಬಿಟ್ಟುಬಿಡಿ. ಅವ್ರಿಗೆ ಯಾವುದೇ ಕಾರಣ ಕೂಡ ಚುಚ್ಚಲಿಕ್ಕೆ ಹೋಗಬೇಡಿ, ಡಿಸ್ಟರ್ಬೆನ್ಸ್ ಮಾಡಬೇಡಿ. ಅವ್ರು ಕೇಳುವಂಥ ವ್ಯಕ್ತಿಗಳಲ್ಲ. ಅವ್ರು ಅವರ ಅಷ್ಟಕ್ಕೆ ಇರ್ತಾರೆ, ಅವ್ರಿಗೇನೋ ಡಿಸ್ಟರ್ಬೆನ್ಸ್ ಇರುತ್ತೆ, ಅದನ್ನು ನಿಭಾಯಿಸ್ಕೊಂಡು ಹೋಗಿರ್ತಾರೆ. ನೀವು ಅದರಲ್ಲಿ ಇಂಟರ್ಫಿಯರ್ ಆಗೋದು ಬೇಕಾಗಿಲ್ಲ. ರಿಲೇಷನ್ಶಿಪ್ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿ, ಅದು ತೊಂದರೆ ಇಲ್ಲ, ಓಕೆನಾ? ಆನಂತರ ನೋಡಿ ಏನಾಗುತ್ತೆ, 30ರಿಂದ 39, 30 to 39ನ ಏಜ್ ಸೀರೀಸ್ ಬಂದಾಗ ಏನಾಗುತ್ತೆ ಇವ್ರಿಗೆ ಬಹಳ ವಿಶೇಷವಾಗಿ ನೋಡಿ, ಫೀಮೇಲ್ ಜಾತಕ ಆದರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಮೇಲ್ ಜಾತಕಕ್ಕೂ ಇರುತ್ತೆ, ಫೀಮೇಲ್ ಜಾತಕಕ್ಕೆ ಜಾಸ್ತಿ ಇರುತ್ತೆ. 30 to 39 ಎ ಸೀರೀಸಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು. ಬಟ್ ನಾನು ಪರಿಹಾರ ಮೊದಲೇ ಹೇಳಿದ್ದೇನೆ, ಸೊ ಅದನ್ನು ಫಾಲೋ ಮಾಡಬೇಕು. ಆ ಮೂಮೆಂಟಲ್ಲಿ 38, 39ವರೆಗೆ ಕೂಡ ವಿಪರೀತ ಸಫರ್ ಆಗ್ತೀರಾ ಫೀಮೇಲ್ ಜಾತಕ ಆದರೆ. ಮೇಲ್ ಜಾತಕ ಆದರೆ ಹೇಗೋ ಮ್ಯಾನೇಜ್ ಮಾಡ್ತಾರೆ, ಪರವಾಗಿಲ್ಲ. ಬಟ್ ಇರುತ್ತೆ ಪ್ರಾಬ್ಲಮ್. ನಾನು ಪರಿಹಾರ ಹೇಳಿದ್ದೇನೆ, ಅದನ್ನು ಫಾಲೋ ಮಾಡಿ ನೋಡಬೇಕು ನೀವು, ಓಕೆನಾ? ಇದೊಂದೇ ವಿಚಾರ. ಎರಡನೇದಾಗಿ ಏನಾಗುತ್ತೆ ನಿಮಗೆ, ಮನೆ ವಿಚಾರಗಳು, ಮನೆ ಬದಲೇ ಆಗುವಂಥದ್ದು, ಮನೆ ಚೇಂಜ್ ಆಗುವಂಥ ಯೋಗ ಭಾಗ್ಯ ಕೂಡ ಇರುತ್ತೆ. ಕೆಲವರಿಗೆ ಮದುವೆ ಆಗಿ ಕೂಡ ಮನೆ ಚೇಂಜ್ ಆಗ್ಬೋದು, ಏನೂ ತೊಂದರೆ ಇಲ್ಲ. ಮದುವೆಯಾಗಿ ಒಂದು ಕಡೆ ಮತ್ತೊಂದು ಕಡೆಗೆ ಹೋದ್ರು, ಅಥವಾ ಮನೆ ಬೇರೆನೇ ಮಾಡಿದ್ರು, ಇದ್ದ ಮನೆ ಬಿಟ್ಟು ಬೇರೆ ಮನೆಗೆ ಹೋದ್ರು ಅಂತ, ಓಕೆ, ನೋ ಪ್ರಾಬ್ಲಮ್. 30 to 39 ಅದು ನಡೆಯುತ್ತೆ. ಏನಾದರೂ ಒಂದು ಹೊಸತನ ಕಾರ್ಯಕ್ಷೇತ್ರದಲ್ಲಿ ಒಂದು 100% ಬರುತ್ತೆ. ಕೆಲವರೆಲ್ಲ ಹೊಸ ಕೆಲಸಕ್ಕೆ ಹುಡುಕ್ತಾರೆ, ಹೊಸ ಕೆಲಸಕ್ಕೆ ಹೋಗ್ತಾರೆ, ಹೊಸ ಕಂಪನಿಗೆ ಜಾಯ್ನ್ ಆಗ್ತಾರೆ. ಕೆಲವರೆಲ್ಲ ಬಿಸ್ನೆಸ್ ಮಾಡ್ತಾರೆ 30 to 39ನ ಎ ಸೀರೀಸಲ್ಲಿ, ಅಲ್ವಾ? ಕೆಲವರು ಅದರಲ್ಲಿ ಪಾಸ್ ಆಗ್ತಾರೆ, ಕೆಲವರು ಫೇಲ್ಯೂರ್ ಕೂಡ ಆಗ್ಬೋದು, ಅದು ವಿಷಯನೇ ಬೇರೆ. ಬಟ್ 30 to 39 ಎ ಸೀರೀಸಲ್ಲಿ ಒಂದು ಕೆಲಸ ಅಥವಾ ಒಂದು ಬಿಸ್ನೆಸ್ ಅಥವಾ ಒಂದು ಹೊಸ ಕೆಲಸ, ಒಂದು ಅಲ್ಲಿ ಏನಾಗುತ್ತೆ, ನಿಮಗೆ ಲಾಭ ಬರಬೇಕು, ಏನೋ ಒಂದು ಲಾಭ ಬರಬೇಕಪ್ಪ, ದೊಡ್ಡ ಮಟ್ಟಿಗೆ ಲಾಭ ನಾನು ಪಡಿಬೇಕನ್ನೋ ತೀವ್ರ ಇಚ್ಛೆಯನ್ನು ಇಟ್ಕೊಂಡು ಕಾರ್ಯಕ್ಷೇತ್ರ ಚೇಂಜ್ ಮಾಡ್ತೀರಾ, ಅಲ್ವಾ? ನೋ ಪ್ರಾಬ್ಲಮ್, ನೀವು ಮಾಡ್ಕೊಳ್ಬೋದು, ಅದರಲ್ಲಿ ಸಮಸ್ಯೆ ಇಲ್ಲ. ಬಟ್ ನಿಮಗೆ ನೋಡ್ಕೊಳ್ಬೇಕು, ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಅದನ್ನು ಅನುಸರಿಸಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ, ಓಕೆನಾ? 30 to 39 ಇಷ್ಟೇ, ಅಲ್ವಾ? ಬೇರೆ ಬೇರೆ ವಿಚಾರಗಳು ಇರ್ತವೆ, ಬಟ್ ನಾನು ಒಂದು ವರ್ಡ್ಸಲ್ಲಿ ಅದನ್ನು ಹೇಳಿಬಿಟ್ಟಿದ್ದೇನೆ ನಿಮಗೆ. ಸೊ ಇಷ್ಟೆಲ್ಲ ಘಟನೆಗಳು 30 to 39ನಲ್ಲಿ ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮಗೆ, ಅಲ್ವಾ? ಇನ್ನೇನಾಗುತ್ತೆ ನಿಮಗೆ 4th ಹೌಸಲ್ಲಿ ನೋಡಿ, 4ನೇ ಮನೆಯಲ್ಲಿ ಸಿಂಹರಾಶಿ ಇದೆ. ಸೊ ಸಿಂಹರಾಶಿ ಬಂದು ಶೋ ಅಪ್ ಮಾಡುವಂಥದ್ದು, ತೋರಿಸಿಕೊಳ್ಳುವಂಥದ್ದು. ಸಿಂಹರಾಶಿ ನೈಸರ್ಗಿಕ ಜನ್ಮಗುಂಡ್ಲಿ 5ನೇ ಮನೆ ಇಲ್ಲಿ ನಿಮ್ಮ ಸುಖ ಸ್ಥಾನದಲ್ಲಿದೆ. ಹಾಗಾದ್ರೆ ಏನಾಗುತ್ತೆ, ನಿಮಗೆ ಮಕ್ಕಳ ಕಿಲ್ಕಿಲಾಹಟ್ ಅಂದ್ರೆ ಆ ಮಕ್ಕಳ ಒಂದು ಕಲರವ ಮನೆಯಲ್ಲಿ ಇರುತ್ತೆ. ವೃಷಭ ಲಗ್ನದವರ ಮನೆ ಅಥವಾ ವೃಷಭ ರಾಶಿಯವರ ಮನೆಯಲ್ಲಿ ಮಕ್ಕಳ ಕಿಲ್ಕಿಲಾಹಟ್ ಇರುತ್ತೆ, ಮಕ್ಕಳ ಕಲರವ ನಿಮ್ಮ ಮನೆಯಲ್ಲಿ ತುಂಬಿರುತ್ತೆ, ಅಲ್ವಾ? ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಪಕ್ಕದ ಮನೆಯ ಮಕ್ಕಳು ಕೂಡ ಬರ್ಬೋದು. ಆ ಮಕ್ಕಳಿಂದ ಅದು ಮನೆ ತುಂಬಿ ಹೋಗುತ್ತೆ. ಆ ಮಕ್ಕಳ ಕಿಲ್ಕಿಲಾಹಟ್ ಇರುತ್ತೆ. ಸ್ನೇಹಿತರು ಕೂಡ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅದು ಕೂಡ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಶೋ ಅಪ್ ಮಾಡ್ಕೊಳ್ಳೋದಂತೇನು, ಒಂದು ನಿಮ್ಮ ಮಕ್ಕಳಿಂದ ಶೋ ಅಪ್ ಮಾಡ್ಕೊಳ್ಳುವಂಥದ್ದು. ನನ್ನ ಮಗ ಹಾಗೆ, ನನ್ನ ಮಗಳು ಹೀಗೆ, ಅದು ಕಲ್ತಿದ್ದಾರೆ, ಇದು ಕಲ್ತಿದ್ದಾರೆ, ಅಥವಾ ಅದನ್ನು ತೋರಿಸ್ಕೊಳ್ಬೇಕಂತ ತೀವ್ರ ಇಚ್ಛೆ, ಅಲ್ವಾ? ನಿಮ್ಮ 5ನೇ ಮನೆಯಲ್ಲಿ ಯಾವ ರಾಶಿ ಇದೆ ನೋಡಿ, ಕನ್ಯಾ ರಾಶಿ ಇದೆ. ಹಾಗಾದ್ರೆ ಮಕ್ಕಳನ್ನ ಕೆಲವರಿಗೆಲ್ಲ ಡಾಕ್ಟರ್ ಮಾಡಬೇಕು, ಕೆಲವರಿಗೆಲ್ಲ ಇಂಜಿನಿಯರ್ ಮಾಡಬೇಕು, ಸಾಧಾರಣ ಪೋಸ್ಟ್ ಅಲ್ಲ, ದೊಡ್ಡ ಮಟ್ಟಿಗೆನೇ ಹೋಗಬೇಕು, ಅದನ್ನು ನಾನು ತೋರಿಸ್ಕೊಳ್ಬೇಕು, ಈ ತೀವ್ರ ಇಚ್ಛೆ ಇರ್ತದೆ. ತಪ್ಪಂತೂ ಖಂಡಿತ ಅಲ್ಲ, ನೀವು ಪ್ರಯತ್ನ ಮಾಡ್ಬೋದು. ಇನ್ನೊಂದು ಇಚ್ಛೆ ಏನಿರ್ತದೆ, ನಿಮ್ಮ 4ನೇ ಮನೆಯಲ್ಲಿ ಸಿಂಹರಾಶಿ, ಹಾಗಾದ್ರೆ ದೊಡ್ಡ ಮನೆ ಮಾಡಬೇಕು, ಅದನ್ನು ತೋರಿಸ್ಕೊಳ್ಬೇಕೆನ್ನೋ ತೀವ್ರ ಇಚ್ಛುಕರು ನೀವಾಗಿರ್ತೀರ. ಅದು ಏನು ತಪ್ಪಂತೂ ಖಂಡಿತ ಅಲ್ಲ, ನೀವು ಮಾಡ್ಬೋದು. ಮನೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅಂತೂ ಇದ್ದೇ ಇರ್ತದೆ ನಿಮಗೆ, ಅಲ್ವಾ? ಸೊ ನಿಭಾಯಿಸ್ಲಿಕ್ಕೆ ಕೂಡ ನಿಮ್ಮಿಂದ ಸಾಧ್ಯತೆ ಅಂತೂ 100% ಉಂಟು, ನೀವು ಅದನ್ನು ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಮನೆ ವಿಚಾರ, ಭೂಮಿ. ಇನ್ನು ಮಕ್ಕಳು ಹೇಗಿರ್ತಾರೆ, ಮಕ್ಕಳು ಚೆನ್ನಾಗಿ ಇರ್ತಾರೆ, ಮಕ್ಕಳಿಗೆ ಅಂತ ಸಮಸ್ಯೆ ಅಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ನಿಮಗೆ ಕನ್ಯಾ ರಾಶಿ ಇರುತ್ತಲ್ವಾ, 5ನೇ ಮನೆ ಕನ್ಯಾ ರಾಶಿ ಇದೆ. ನೈಸರ್ಗಿಕ ಜನ್ಮಗುಂಡ್ಲಿ 6ನೇ ಮನೆ, ರೋಗರ್ಣರಿಪ 5ನೇ ಮನೆಯಲ್ಲಿ ಇರುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. 40ರಿಂದ 49 ಏಜ್ ಸೀರೀಸ್ ಅಲ್ಲಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. 40 to 49 ಏಜ್ ಸೀರೀಸ್ ಅಲ್ಲಿ ಮಕ್ಕಳ ಆರೋಗ್ಯ ಇಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಮಕ್ಕಳ ಆರೋಗ್ಯ. ಆನಂತರ ಯಾರಿಗೆಲ್ಲ ಮದುವೆ ಆಗಿದೆ ನೀವು ನೋಡ್ಕೊಳ್ಳಿ, ನಿಮ್ಮ ಇನ್ಲಾಸ್ ಅವರ ಮನೆಯಲ್ಲಿ ಏನೆಲ್ಲ ಘಟನೆಗಳು ಆಗ್ತವೆ, ಅಲ್ಲಿ ಏನು ಅನಾರೋಗ್ಯ ಬರುತ್ತೆ, ಅದಕ್ಕೆಲ್ಲ ನೀವು ಸಾಥ್ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು. 40 to 49 ಏಜ್ ಸೀರೀಸ್ ಅಲ್ಲಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಆನಂತರ ವಿಶೇಷವಾಗಿ ವೃಷಭ ಲಗ್ನದವರು ಏನ್ ಮಾಡ್ಬೇಕಾಗುತ್ತೆ, ನಾನು ಮೊದಲೇ ಹೇಳಿದ್ದೇನೆ, ಪೇಷನ್ಸ್ ಇಟ್ಕೊಳ್ಳೋದು ಒಂದು. ನಾನು ಹೇಳ್ತೀನಿ, ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿ ಆರಾಧಕರಾಗಿ, ಅಲ್ವಾ? ನಿಮ್ಮ ಪಾರ್ಟ್ನರ್ಗೆ ಏನು ತೋರಿಸ್ಕೊಡ್ಬೇಕು ಅದನ್ನ ಹೇಳಿದ್ದೇನೆ. ಬಟ್ ನೀವೇನ್ ಮಾಡ್ಬೇಕು, ದೇವಿ ಆರಾಧನೆ. ಯಾಕಂದ್ರೆ ಲಗ್ನಕ್ಕೆ ಲಗ್ನದಲ್ಲಿ ಶುಕ್ರನ ಆಧಿಪತ್ಯ, ಶುಕ್ರ ಬಂದು ದೇವಿ, ಶುಕ್ರ ಬಂದು ಲಕ್ಷ್ಮಿ. ಹಾಗಾದ್ರೆ ಶ್ರೀಲಕ್ಷ್ಮಿಯ ಆರಾಧನೆ, ದೇವಿಯ ಆರಾಧನೆ, ಇದನ್ನ ಮಾಡುವುದರಿಂದ ಒಂದು ಒಳ್ಳೆಯ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಬಟ್ ಅದು ನಿರಂತರವಾಗಿರ್ಬೇಕು, ಜೊತೆಗೆ ಅದು ಸ್ಟೆಬಿಲಿಟಿ ಆಗಿರ್ಬೇಕು, ಸ್ಥಿರತೆಯನ್ನು ಹೊಂದತಕ್ಕಂತ ಆಗಿರ್ಬೇಕು. ಇವತ್ತು ಹೋದ್ರಿ ನಾಳೆ ಬಿಟ್ರಿ ಅದು ಆಗುದಿಲ್ಲ. ಓಕೆ, ಇನ್ನು ಬಂದ್ಬೇಡ ನಿಮ್ಮ ಕೆಲಸ.
ಕಾರ್ಯಕ್ಷೇತ್ರ, ನೀವು ಕೆಲಸ ಏನು ಬೇಕಾದರೂ ಮಾಡಿ ಪರವಾಗಿಲ್ಲ. ಇದರಲ್ಲಿ ಟೆಕ್ನಾಲಜಿಯಲ್ಲಿ ಹೋಗುವಂಥ ಯೋಗ ಬಗ್ಗೆ ತೀರಾ ಜಾಸ್ತಿ ನಿಮಗೆ. ಯಾಕಂದರೆ ದಶಮ ಸ್ಥಾನದಲ್ಲಿ ಯಾವ ರಾಶಿ ಇದೆ? ಕುಂಭರಾಶಿ ಇದೆ. ಕುಂಭರಾಶಿ ಬಂದು ಟೆಕ್ನಿಕಾಲಿಟಿ. ಹಾಗಾದರೆ ಟೆಕ್ನಾಲಜಿಯಲ್ಲಿ ಹೋಗುವಂಥದ್ದು ಯಾವುದೇ ರೂಪದಲ್ಲಿ ಕೂಡ ಹೋಗಿ ನೀವು ಪರವಾಗಿಲ್ಲ, ಅದು ಒಳ್ಳೆ ಇಂಪ್ಯಾಕ್ಟ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಕಾರ್ಯಕ್ಷೇತ್ರ ಏನು ಫಾಲೋ ಮಾಡ್ಬೇಕಂತ ಉಂಟು, ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು, ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಸಕ್ಸಸ್ ಸಿಗಬೇಕು. ಹಾಗಾದರೆ ಲಾಭ ಸ್ಥಾನದಲ್ಲಿ ಯಾವ ರಾಶಿ ಇದೆ ಅಂದರೆ ನಿಮಗೆ ಇನ್ಕಮ್ ಬರುವಂಥದ್ದು, ನಿಮಗೆ ಸ್ಯಾಲ್ರಿ ಸಿಗುವಂಥದ್ದು, ಲಾಭ ಬರುವಂಥ ಭಾವದಲ್ಲಿ ರಾಶಿ ಯಾವುದು? ಮೀನ ರಾಶಿ ಇದೆ. ಅದೇನು ಸೂಚನೆ ಕೊಡ್ತಾ ಉಂಟು? ದಾನ ಮಾಡುವಂತ, ನಿನ್ನ ಸ್ಯಾಲ್ರಿಯನ್ನು ದಾನ ಮಾಡು, ನಿನ್ನ ಲಾಭವನ್ನು ದಾನ ಮಾಡುವಂತ ಉಂಟು. ನಾನು ಹೇಳ್ತೀನಿ ಯಾರಿಗೆಲ್ಲ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗಬೇಕು, ನಾನು ಹೇಳ್ತೀನಿ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ಮಿಗಿಸಿಟ್ಟು, ಅದು 5%, 10%, 2% ನಿಮಗೆ ಬೇಕಾದ ಹಾಗೆ ಅದನ್ನು ಮಿಗಿಸಿಟ್ಟು ಒಂದು ಇದರಲ್ಲಿ ಒಂದು ಗುಲ್ಲಕ್ ತಗೊಂಡು ಅದರಲ್ಲಿ ಅದನ್ನು ಹಾಕಿಟ್ಟು ಯಾವುದೇ ಒಂದು ರೂಪದಲ್ಲಿ ಅದನ್ನು ಯಾವಾಗದು ಒಂದು ದೊಡ್ಡ ಅಮೌಂಟ್ ಆಗುತ್ತೆ ಹೋಗಿ ಅನಾಥಾಶ್ರಮಕ್ಕೆ ದಾನ ಮಾಡಿ. ಹಿರಿಯ ವ್ಯಕ್ತಿಗಳಿಗೆ ದಾನ ಮಾಡಬೇಕು. ಅದನ್ನು ಯಾರು ನೀಡೆಡ್ ಪೀಪಲ್ ಇದ್ದಾರೆ ಅವ್ರಿಗೆ ದಾನ ಮಾಡಿ, ಅವಶ್ಯಕತೆ ಇರುವವರಿಗೆ ದಾನ ಮಾಡಿ. ನೋಡಿ, ನಿಮ್ಮ ಸ್ಯಾಲ್ರಿಯಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ, ಲಾಭದಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ, ಇದನ್ನ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಯಾರೆಲ್ಲ ಮಾಡ್ತಾರೆ ಅವನಿಗೆ ಹಿಂತಿರುಗಿ ನೋಡ್ಲಿಕ್ಕಿಲ್ಲ. ಮತ್ತೆ ಅವನ ಸ್ಯಾಲ್ರಿನೂ ಇನ್ಕ್ರೀಸ್ ಆಗುತ್ತೆ, ಅವನ ಲಾಭನೂ ಇನ್ಕ್ರೀಸ್ ಆಗುತ್ತೆ, ಬೇರೆ ಬೇರೆ ಕಡೆಯಿಂದ ಲಾಭನೂ ಬರ್ಬೋದು. ಅವ್ರಿಗೆ ಲಾಭಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ದಾರಿಗಳನ್ನು ಕೂಡ ಹುಡುಕುವಂಥ ಯೋಗ ಭಾಗ್ಯನೂ ಕ್ರಿಯೇಟ್ ಆಗುತ್ತೆ. ಮಾಡಬೇಕಂತ ಕಂಪಲ್ಸರಿ ಉಂಟು, ಅದರಲ್ಲಿ ಮಾಡಿ ನೋಡಿ. ಆನಂತರ ನಿಮ್ಮ ಕಾರ್ಯಕ್ಷೇತ್ರದ ರಾಶಿ ಕರ್ಮಸ್ಥಾನ ಎಲ್ಲಿ ಉಂಟು? ಅದು ಭಾಗ್ಯದಲ್ಲಿ ಉಂಟು. ಮಕರ ರಾಶಿ. ಹಾಗಾದ್ರೆ ಭಾಗ್ಯಕ್ಕೆ ಸಂಬಂಧ. ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಬೇಕು, ನೀವು ಒಂದು ಎಥಿಕ್ಸ್ ಅನ್ನ ಫಾಲೋ ಮಾಡಬೇಕು, ಒಂದು ಶಿಸ್ತನ್ನ ಫಾಲೋ ಮಾಡಬೇಕು. ಆ ಕಾರ್ಯಕ್ಷೇತ್ರದಲ್ಲಿರೋ ಧರ್ಮ ಯಾವುದು, ಯಾವುದೇ ಕಂಪನಿ ಅವ್ರದೇ ಆದಂಥ ಕೆಲವು ಎಥಿಕ್ಸ್ ಇರ್ತದೆ, ಕೆಲವು ಪ್ರಿನ್ಸಿಪಲ್ಸ್ ಇರ್ತದೆ, ಅದನ್ನ ನಿರಂತರವಾಗಿ ಫಾಲೋ ಮಾಡಬೇಕು ನೀವು. ಅದನ್ನ ಫಾಲೋ ಮಾಡಿದಾಗ ಕೂಡ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ. ಅಷ್ಟೇ ಅಲ್ಲ, ನೀವು ನಾಳೆ ಬಾಸ್ ಆಗ್ಬೋದು, ಅಷ್ಟೇ ಅಲ್ಲ ನೀವು ನಾಳೆ ಮ್ಯಾನೇಜರ್ ಆಗ್ಬೋದು, ಬಾಸ್ ಆಗ್ಬೋದು, ಆ ಮಟ್ಟದಲ್ಲಿ ಹೋಗಿ ಕೂರ್ಬೋದು ನೀವು. ಬಟ್ ಅದನ್ನ ಕಂಪಲ್ಸರಿ ಫಾಲೋ ಮಾಡ್ಬೇಕಂತ ಉಂಟು. ಅವರೊಂದು ಹೇಳ್ತಾರೆ, ನೀವೊಂದು ಬೇರೆನೆ ಮಾಡ್ತೀರಾ, ಅಥವಾ ಪ್ರಾಬ್ಲಮ್ ಆಗ್ಬೋದು. ಯಾಕಂದ್ರೆ ಪ್ರಿನ್ಸಿಪಲ್ಸ್ ಎಲ್ಲಿ ಬರುತ್ತೆ ಅಲ್ಲಿನೇ ಮಕರ ರಾಶಿ ಇದೆ, ಭಾಗ್ಯದಲ್ಲಿನೇ ಮಕರ ರಾಶಿ ಇದೆ, ಅಭಿವೃದ್ಧಿ ಜಾಗದಲ್ಲಿ ಮಕರ ರಾಶಿ ಇದೆ. ಹಾಗಾದ್ರೆ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ಪ್ರಿನ್ಸಿಪಲ್ಸ್ ಅನ್ನ 100% ಫಾಲೋ ಮಾಡಲೇಬೇಕು. ಅಲ್ಲಿ ಯಾರಿದ್ದಾರೆ, ಬಾಸ್ ಇದ್ದಾರೆ, ಯಾರು ಅವರ ಮಾತನ್ನ ಫಾಲೋ ಮಾಡಬೇಕು. ನಂತರ ನೀವೇ ಬಾಸ್ ಆಗ್ಬೋದು, ಅದು ನಂತರ ನೀವೇ ಮ್ಯಾನೇಜರ್ ಆಗ್ಬೋದು. ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತೆ. ಅದು 100% ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಅದು ಟೆಕ್ನಿಕ್. ಅದು ಅದಕ್ಕೆ ಆ ರಾಶಿಗಳು ತೋರಿಸ್ಕೊಡ್ತಾ ಉಂಟು. ಜ್ಯೋತಿಷ ಅಂದ್ರೆ ಏನು? ಜ್ಯೋತಿಷ ಅದು ದಾರಿ ತೋರಿಸ್ಕೊಡುತ್ತೆ ನಿಮ್ಗೆ ಹೇಗೆ ಹೋಗ್ಬೇಕಂತ ಅಲ್ವಾ. ಎಲ್ಲದಕ್ಕೂ ಪರಿಹಾರ ಅಂತ ಅಲ್ಲ ಅಲ್ವಾ. ಎಲ್ಲದಕ್ಕೂ ಕೂಡ ಕೆಲವರಿಗೆ ಇರ್ತದೆ, ನಂಗೆಲ್ಲ ಕಾಲ್ ಬರುತ್ತೆ ಕೆಲವೆಲ್ಲ ಅಲ್ವಾ, ನೀವೆಲ್ಲದಕ್ಕೂ ಪರಿಹಾರ ಹೇಳ್ತೀರಾ. ನಿನ್ನ ಕರ್ಮ ಏನಿತ್ತು ನನಗೇನು ಗೊತ್ತಪ್ಪ, ರೈಟ್ ತಾನೆ? ಇದು ಪರಿಸ್ಥಿತಿ. ಎಲ್ಲದಕ್ಕೂ ಪರಿಹಾರ ಆಗುತ್ತಾ? ಕೆಲವೊಂದು ಬಾರಿ ಅನುಭವಿಸ್ಬೇಕಾಗುತ್ತೆ, ಇದು ಪರಿಸ್ಥಿತಿ, ರೈಟಾ? ಕೆಲವರೆಲ್ಲ ಅದರಲ್ಲೇ ಇರ್ತಾರೆ, ಆ ಪರಿಹಾರ ಈ ಪರಿಹಾರ. ಆ ಪ್ರಿನ್ಸಿಪಲ್ಸ್ ಅನ್ನ ಆ ರೀತಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಯಾ ರಾಶಿಗಳು ಎಲ್ಲಿ ಬಂದಿದೆ, ಅದೇನು ಕತೆ ಹೇಳ್ತಾ ಉಂಟು, ಅದನ್ನ ಫಾಲೋ ಮಾಡಿ. ಆವಾಗ ನಿಮ್ಗೆ ಸಕ್ಸಸ್ ಜಾಸ್ತಿನೇ ಸಿಗುತ್ತೆ, ಬೇರೆ ಪರಿಹಾರದ ಅಗತ್ಯ ಬೀಳುವುದಿಲ್ಲ. ಅರ್ಥ ಆಯ್ತಾ? ಸೊ ಇದು ವಿಚಾರ. ಈಗ ನನ್ನಲ್ಲಿಗೆ ಕನ್ಸಲ್ಟೇಷನ್ಗೆ ಒಂದಷ್ಟು ಜಾತಕ ಬಂದಿರುತ್ತೆ, ಅವ್ರಿಗೆಲ್ಲ ತೀವ್ರ ಇಚ್ಛೆ ಏನು ಹೇಳಿಕೊಡ್ತಾರೋ ಅಂತ. ಓಕೆನಾ ಸರ್, ನೀವು ಲೈಫ್ ಲಾಂಗ್ನದ್ದು ಪ್ರಿಡಿಕ್ಷನ್ ಮಾಡ್ತೀರಾ, ನೀವು ನಮಗೆ ಬರೆದು ಕೊಡ್ತೀರಾ, ನೀವು ರೆಕಾರ್ಡ್ ಮಾಡಿ ಕೊಡ್ತೀರಾ. ಅಯ್ಯೋ ದೇವ್ರೆ, ಅದೆಷ್ಟು ಆಸೆಪ್ಪ. ನಿಮ್ಗೆ ಏನು ಸಮಸ್ಯೆ ಉಂಟು ಅದರಿಂದ ಹೊರಬರುವಂತೆ ಮೊದಲು ನೋಡಿ. ಏನು ಪ್ರೆಡಿಕ್ಟ್ ಮಾಡಿ ತೋರಿಸ್ತೇನೆ ನಾನು, ಏನೂ ತೊಂದರೆ ಇಲ್ಲ, ರೈಟ್ ತಾನೆ? ಸೊ ವಿಪರೀತ ಇಚ್ಛೆ ಕೆಲವರಿಗೆಲ್ಲ. ಎಲ್ಲಿ ಬರ್ಕೊಡೋದು, ಇಲ್ಲಿ ಮಾತಾಡೋದೇ ಕಷ್ಟದಲ್ಲಿ, ಬರ್ಕೊಡೋದು ಎಲ್ಲಿಂದ, ಅದನ್ನೆಲ್ಲಿ ಬರ್ದು ಇಡ್ಲಿಕ್ಕೆ ಆಗುತ್ತೆ ನಮಗೆ, ರೈಟ್ ತಾನೆ? ಅವ್ರು ಹೇಳೋದೇನಂದ್ರೆ ಬೇರೆಯವರೆಲ್ಲ PDF ಫೈಲ್ ಕೊಡ್ತಾರೆ, ಅವ್ರದ್ದು ತಗೊಳ್ಳಿ ಹೋಗಿ PDF ಫೈಲ್, ಅದು ಕಂಪ್ಯೂಟರೈಸ್ಡ್ ಇರುತ್ತೆ PDF ಫೈಲ್, ನಾವು ಪ್ರೆಡಿಕ್ಷನ್ ಮಾಡಿದಂತ ಇರುವುದಿಲ್ಲ, ರೈಟ್ ತಾನೆ? ಸೊ ತಗೊಂಡು ನೋಡಿ ನೀವು ಏನಾಗುತ್ತೆ ಅಂತ. ಇದು ಪರಿಸ್ಥಿತಿ. ಸೊ ಹೇಳುವಂತ ವಿಚಾರ ಏನಂದ್ರೆ, ಎಲ್ಲ ಪರಿಹಾರ ಎಲ್ಲ ಓಕೆ, ಪರವಾಗಿಲ್ಲ. ಬಟ್ ಆ ರಾಶಿ ಯಾವ ಭಾವಕ್ಕೆ ಬಂದಿದೆ, ಆ ಭಾವದ ಆಕ್ಚುಯಲ್ ಅಟ್ರಿಬ್ಯೂಟ್ಸ್ ಏನಿದೆ ಅದನ್ನ ಫಾಲೋ ಮಾಡಿದಾಗ ಆ ರಾಶಿ ಏನು ಉಂಟು ತನ್ನ ನೆಗೆಟಿವಿಟಿಯನ್ನು ಕಳ್ಕೊಳ್ಳುತ್ತೆ. ನೋಡಿ, ವೃಷಭ ಲಗ್ನದ ಅರ್ಥ ಮಾಡ್ಕೊಳ್ಳಿ. ಎಷ್ಟು ನೀವು ದೇವಸ್ಥಾನ, ದೈವ, ದೇವರು, ಗುರುಗಳು, ತಂದೆ ಇದನ್ನ ಫಾಲೋ ಮಾಡ್ತೀರಾ, ಪ್ರಿನ್ಸಿಪಲ್ಸ್, ಎಥಿಕ್ಸ್, ಕಾರ್ಯಕ್ಷೇತ್ರದಲ್ಲಿ ಅದನ್ನು ಫಾಲೋ ಮಾಡ್ತೀರಾ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಡೆಫಿನೆಟ್ ಆಗಿ ಆಗಲ್ಲ. ನೀವು ಟ್ರೈ ಮಾಡಿ ನೋಡ್ಬೋದು. ಓಕೆನಾ? ಹಾಗಾದ್ರೆ ಗೊತ್ತಾಯ್ತು ಕಾರ್ಯಕ್ಷೇತ್ರದಲ್ಲಿ ಏನನ್ನ ಫಾಲೋ ಮಾಡ್ಬೇಕಂತ. ಓಕೆನಾ? ಅರ್ಥ ಆಯ್ತು. ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರ ಹೇಳಿದೆ, ನಿಮಗೆ ಹೆಲ್ತ್ ಅನ್ನ ನೋಡ್ಕೊಳ್ಬೇಕು, ತಂದೆಯ ವಿಚಾರದಲ್ಲಿ ಹೇಳಿದೆ, ತಾಯಿ ವಿಚಾರದಲ್ಲಿ ಹೇಳಿದೆ, ಒಡ ಹುಟ್ಟಿದವರ ವಿಚಾರದಲ್ಲಿ ಕೂಡ ಹೇಳಿದೆ ನಾನು. ಓಕೆನಾ? ಇನ್ನು ದುಡ್ಡಿನ ವಿಚಾರಕ್ಕೆ ಬಂದ್ಬೇಡ. ಏನು ಹಣಕಾಸು ಇವ್ರು ಮಾಡ್ತಾರ, ಯೋಗ ಅಂತೂ ಇದೆ. ನಾನು ಹೇಳಿದ ಇಷ್ಟು ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಿದಾಗ ದುಡ್ಡು ಬರೋದಿಲ್ಲ ಎನ್ನುವುದಕ್ಕೆ ಕಾರಣನೇ ಇಲ್ಲ.
ನಿಮ್ಮ 2ನೇ ಮನೆಯಲ್ಲಿ ಮಿಥುನ್ ರಾಶಿ, ಮಲ್ಟಿಪಲ್ ಕಡೆಯಿಂದ ಮಲ್ಟಿಪಲ್ ಆಗಿ ದುಡ್ಡು ಬರುತ್ತೆ. ಬೇರೆ ಬೇರೆ ಕಡೆಯಿಂದ ದುಡ್ಡು ಬರ್ಬೋದು, ಬಿಸ್ನೆಸ್ ಇಂದ ದುಡ್ಡು ಬರ್ಬೋದು, ಮಲ್ಟಿಪಲ್ ಆಗಿ ಮಾತಾಡ್ತಿರೋದ್ರಿಂದ ದುಡ್ಡು ಬರ್ಬೋದು. ಕೆಲವರಿಗೆ ಮಿಮಿಕ್ರಿ ಮಾಡುವಂತ ಒಂದು ಕೆಪಾಸಿಟಿನೂ ಇರ್ಬೋದು. ಮಿಮಿಕ್ರಿ ಮಾಡುವುದರಿಂದ ಅದನ್ನೇ ಮಾಡಿ ಕೂಡ ದುಡ್ಡು ಗಳಿಸ್ಬೋದು. ಮಾತಾಡೋ ಕೆಪಾಸಿಟಿ ಇದ್ರೆ, ನಿಮ್ಮಲ್ಲಿ ಏನೋ ಒಂದು ಜ್ಞಾನ ಇದೆ, ನಿಮ್ಮಲ್ಲಿರುವ ಟ್ಯಾಲೆಂಟ್ ಇದೆ, ಅದನ್ನ ಯೂಟ್ಯೂಬ್ ಅಲ್ಲಿ ಬಿತ್ತರಿಸಿ ಕೂಡ ದುಡ್ಡು ಮಾಡ್ಬೋದು. ಆ ಕೆಪಾಸಿಟಿ ಉಂಟಲ್ಲಿ. ಮಲ್ಟಿಪಲ್ ಲ್ಯಾಂಗ್ವೇಜ್ ಅನ್ನ ಮಾತಾಡುವಂತ ಕೆಪಾಸಿಟಿ ಉಂಟಲ್ಲಿ. ಇಮೋಷನಲ್ ಆಗಿ ಮಾತಾಡುವಂತ ಕೆಪಾಸಿಟಿ ಉಂಟಲ್ಲಿ ಅಲ್ವಾ? ಅರ್ಥ ಆಯ್ತಾ ನಿಮ್ಗೆ? ಆ ಮಾತಿಗೆ ಭಾವನಾತ್ಮಕತೆಯನ್ನು ಬೆರೆಸಿ ಮಾತಾಡೋ ಯೋಗ ಭಾಗ್ಯನೂ ಉಂಟಲ್ಲಿ. ಹಾಗಾದ್ರೆ ದುಡ್ಡು ಬರೋದಕ್ಕೆ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಮಿಥುನ ರಾಶಿ ನೈಸರ್ಗಿಕ ಜನ್ಮಕುಂಡಲಿಯ ಪರಾಕ್ರಮ ಮನೆಯಲ್ಲಿ ಉಂಟು, ದುಡ್ಡಿನ ಮನೆಯಲ್ಲಿ ಉಂಟು. ಹಾಗಾದ್ರೆ ದುಡ್ಡು ಮಾಡೋದಕ್ಕೆ ಸ್ವಲ್ಪ ಪರಾಕ್ರಮ ಯೂಸ್ ಮಾಡಬೇಕಾಗುತ್ತೆ, ಪುರುಷಾರ್ಥ ಮಾಡಬೇಕಾಗುತ್ತೆ ಅಲ್ವಾ? ಸೊ ಇದು ವಿಷಯ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ಪ್ರೊಸೀಡ್ ಅಂತೂ ಆಗ್ಬೋದು, ಏನು ಸಮಸ್ಯೆ ಅಲ್ಲ ನಿಮ್ಗೆ ಅಲ್ವಾ? ನಿಮ್ಮ ಲೈಫ್ ಯಾವಾಗ ಸ್ಟೆಬಿಲಿಟಿಗೆ ಬರುತ್ತೆ? ನಾನು ಹೇಳ್ತೀನಿ 20ರಿಂದ 29 ಪರವಾಗಿಲ್ಲ, ಬಟ್ ಅಲ್ಲಿ ಕೆಲಸ ಸಿಗುತ್ತೆ. ಮತ್ತೆ ಕೆಲವೆಲ್ಲ ವಿಚಾರ ಹೇಳಿದ್ದೇನೆ, ನೋಡ್ಕೊಳ್ಳಿ ಹೋಗಿ. 30ರಿಂದ 39 ಕೂಡ ನೋಡಿದ್ದೇನೆ, ಬಟ್ ಅಲ್ಲಿ ಲೈಫ್ ಸ್ಟೆಬಿಲಿಟಿ ಅಂತೂ ಖಂಡಿತ ಅಲ್ಲ ಅಲ್ವಾ? ನಿಮ್ಮ ಲೈಫ್ ಸ್ಟೆಬಿಲಿಟಿ ಆಗುವುದು ಒಂದೇ ಬಾರಿ, ಯಾವಾಗ ನಿಮ್ಮ 10 ಮತ್ತೆ 9ನೇ ಮನೆಯನ್ನ ನೀವು ಕಂಟ್ರೋಲ್ ಮಾಡ್ಕೊಂಡಾಗ, ಶನಿಯನ್ನ ಕಂಟ್ರೋಲ್ ಮಾಡ್ಕೊಂಡಾಗ, ಶನಿಯ ಒಂದು ಉಪಸ್ಥಿತಿಯನ್ನ ನೀವು ತಂದಾಗ, ಶನಿಯ ಒಂದು ಪೇಷನ್ಸ್ ಅನ್ನ ನೀವು ಬೆಳೆಸ್ಕೊಂಡಾಗ, ಅದರ ಜೊತೆಗೆ 42ನೇ ವಯಸ್ಸಿನ ನಂತರ 42 ನಂತರ ಲೈಫಲ್ಲಿ ಎಂಜಾಯ್ ಮಾಡ್ತೀರಾ. 42 ಬರಬೇಕು, ಅಲ್ಲಿವರೆಗೆ ನಿಮ್ಮನ್ನ ಕುಣಿಸ್ತಾನೆ ಆತ. ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕಿಂತ ಮುಂಚೆನೇ ರಿಸಲ್ಟ್ ಬೇಕು, 20ರಿಂದ 29, 30ರಿಂದ 39. ಹಾಗಾದ್ರೆ ಅಷ್ಟು ಪೇಷನ್ಸ್ ಅನ್ನ ಇಟ್ಕೋಬೇಕು, ಅಷ್ಟು ತಾಳ್ಮೆಯನ್ನು ಬಳಸ್ಕೊಳ್ಬೇಕು ನೀವು, ಅಷ್ಟು ಆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಫಾಲೋ ಮಾಡ್ಬೇಕು ನೀವು. ಆವಾಗ ಹೋಗಿ 20ರಿಂದ 29ರಲ್ಲೂ ಅದೇ ಒಳ್ಳೇದೇ ಆಗುತ್ತೆ, 30ರಿಂದ 39 ಒಳ್ಳೇದಾಗುತ್ತೆ, ಮತ್ತೊಂದು ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಶನಿ ಮಹಾರಾಜನನ್ನ ಈ ಜಾತಕಕ್ಕೆ ನೀವು ಏನ್ ಮಾಡ್ಬೇಕು, ಮೆನ್ಷನ್ ಮಾಡ್ಬೇಕು, ಮತ್ತೆ ಅವನನ್ನ ಫಾಲೋ ಮಾಡ್ಬೇಕು. ಆವಾಗ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಸಾಧಾರಣ ಮಟ್ಟಿಗೆ ಹೇಳಿದ್ದೇನೆ ನಾನು ನಿಮ್ಗೆ, ಓಕೆನಾ? ನೆಕ್ಸ್ಟ್ ನಿಮ್ಗೆ ರೋಗ ಏನ್ ಬರ್ಬೋದು ನಾನು ಹೇಳ್ತೀನಿ. ವೃಷಭ ಲಗ್ನದವ್ರಿಗೆ 6ನೇ ಮನೆಯಲ್ಲಿ ತುಲಾ ರಾಶಿ ಇದೆ, 6th ಹೌಸ್ ಅಲ್ಲಿ. ತುಲಾ ರಾಶಿ ಬಂದು ನಿಮ್ಮ ಕಿಡ್ನಿಯ ಪಾರ್ಟ್ ಅದು. ಹಾಗಾದ್ರೆ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನ ಕಾಡ್ಬೋದು. ಯೂರಿನರಿ ಟ್ರ್ಯಾಕ್ ಪ್ರಾಬ್ಲಮ್ ನಿಮ್ಮನ್ನ ಕಾಡ್ಬೋದು. ಯೂರಿನರಿ ಟ್ರ್ಯಾಕ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಗುಪ್ತಾಂಗಗಳಲ್ಲಿ ತೊಂದರೆ ಆಗುವಂಥದ್ದು, ಕಿಡ್ನಿಯಲ್ಲಿ ಸಮಸ್ಯೆಗಳಾಗುವಂಥದ್ದು, ನರದೋಷ ಬರುವಂಥದ್ದು, ಇದೆಲ್ಲವೂ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಆಗುತ್ತೆ ಅಂತ ನಾನಂತೂ ಹೇಳುವುದಿಲ್ಲ, ಮೇ ಬಿ ಆಗ್ಬೋದು, ಆಗದೆ ಕೂಡ ಇರ್ಬೋದು. ಈಗ ನಿಮ್ಮೊಂದು ಲೈಫ್ ಸ್ಟೈಲ್ ಚೆನ್ನಾಗಿದೆ, ಬೆಳಿಗ್ಗೆ ಒಂದು 2 ಗ್ಲಾಸ್ ನೀರು ಕುಡಿತೀರಾ, ಬೆಳಿಗ್ಗೆದ್ದು ಬಾಯಿ ತೊಳೆಯದೆ, ಆ ಸಲೈವ ನಿಮ್ಮ ಹೊಟ್ಟೆ ಒಳಗೆ ಹೋದಾಗ ಒಂದಷ್ಟು ಟಾಕ್ಸಿನ್ಸ್ ಅನ್ನು ಹೊರ ಹಾಕುತ್ತೆ, ಎಲ್ಲಾ ರೀತಿಯಲ್ಲಿ ಕ್ಲನ್ಸಿಂಗ್ ಮಾಡುತ್ತೆ. ಅದು ಯಾರಿಗೆ ಗೊತ್ತಿದೆ ಆ ಟೆಕ್ನಿಕ್, ಅವನು ಅಂಥದ್ದೇನೋ ಮಾಡಿದ್ರೆ ಇವ್ರಿಗೆಲ್ಲ ರೋಗ ಬರುವಂತ ಸಾಧ್ಯತೆಗಳಿಲ್ಲ. ನಾನು ಎಲ್ರಿಗೂ ಅದನ್ನ ರಿಕ್ವೆಸ್ಟ್ ಮಾಡ್ತೇನೆ, ನನ್ನಲ್ಲಿಗೆ ಬಂದವರಿಗೂ ಹೇಳ್ತೇನೆ, ದಯವಿಟ್ಟು ಬೆಳಿಗ್ಗೆ ಎದ್ದು ಬಾಯಿ ತೊಳೆಯದೆ 2 ಗ್ಲಾಸ್ ನೀರನ್ನ ಕುಡಿಲಿಕ್ಕೆ ಪ್ರಯತ್ನ ಮಾಡಿ. ಅದು ಎಷ್ಟು ದೊಡ್ಡ ಮಟ್ಟಿಗೆ ಒಂದು ಕ್ಲನ್ಸಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಎಷ್ಟು ದೊಡ್ಡ ಮಟ್ಟಿಗೆ ನಿಮ್ಮ ಇಮ್ಯುನಿಟಿ ಪವರ್ ಅನ್ನು ಜಾಸ್ತಿ ಮಾಡುತ್ತೆ, ಅದು ಬಲ್ಲವನೇ ಬಲ್ಲ. ಯಾಕಂದ್ರೆ ನನಗೆ ಒಂದು ಸಮಯದಲ್ಲಿ 2013ಕ್ಕಿಂತ ಮುಂಚೆ ತುಂಬಾನೇ ಅನಾರೋಗ್ಯ ಬರ್ತಾ ಇತ್ತು. ಅದರಲ್ಲಿ ಒಮ್ಮೆ ಮಲೇರಿಯಾ ಆಗಿ ಬಾರಿಗೂ ಹಾಸ್ಪಿಟಲೈಸ್ ಆಗುವಂತ ಸಾಧ್ಯತೆ ಇತ್ತು ನನಗೆ, ಓಕೆನಾ? ನಂತರ ಟೆಕ್ನಿಕ್ ಗೊತ್ತಾಯ್ತು, ಪ್ರತಿದಿನ ನೀರು ಕುಡಿ, ಅಲ್ಲಿಂದ ಇಲ್ಲಿವರೆಗೂ ನೀರು ಕುಡಿತಾ ಇದ್ದೇನೆ ಪ್ರತಿದಿನ ಕೂಡ. ನನಗೆ ಕೊರೋನಾ ಬಂತು, ಆದ್ರೂ ಬಚಾವಾಗಿ ಬಂದಿದ್ದೇನೆ, ಓಕೆನಾ? ಸಣ್ಣ ಪುಟ್ಟದೆಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ, 1 ದಿನ 2 ದಿನ, ಅದು ಬಿಟ್ರೆ ಬೇರೆ ಯಾವ್ದು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗು ಅಂತದ್ದಂತೂ ಇಲ್ಲ. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗು, ಅಲ್ಲಿರು, ನೋ, ಬಂದಿಲ್ಲ. ಸೊ ನಾನು ಖುದ್ದು ಸಾಕ್ಷಿ ಇದ್ದೇನೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಪ್ರತಿಯೊಬ್ಬರು ಅದನ್ನ ಫಾಲೋ ಮಾಡಿದ್ದೇ ಆದಲ್ಲಿ ಅಲ್ವಾ ನಾಳೆ ಆಸ್ಪತ್ರೆಗಳನ್ನ ಏನು ಕಟ್ತಾ ಇದ್ರಲ್ಲಿ ಕಡಿಮೆ ಆಗ್ಬೋದು. ಪ್ರತಿಯೊಬ್ರು ಕಂಪಲ್ಸರಿಯಾಗಿ ಫಾಲೋ ಮಾಡ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಇಲ್ಲಾಂದ್ರೆ ಏನಾಗುತ್ತೆ, ಇವತ್ತೇನು ಮಾಲ್ ಎಲ್ಲ ಕಟ್ಟಿದ್ದಾರೆ, ನಾಳೆ ಹೋಗಿ ಅದು ಹಾಸ್ಪಿಟಲ್ ಆಗ್ಬೋದು, ಇದು ಪರಿಸ್ಥಿತಿ ಉಂಟು. ಅದಕ್ಕೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾರು ಕೂಡ ಆರೋಗ್ಯದ ಬಗ್ಗೆ ಅಷ್ಟು ಸುಲಭದಲ್ಲಿ ಹೇಳಿಕೊಡುವುದಿಲ್ಲ ಅಲ್ವಾ? ಎಲ್ಲಿ ಹೋದ್ರು ಕೂಡ ನಿಮ್ಗೆ ಬರೀ ಮದ್ದನ್ನೇ ಸಜೆಸ್ಟ್ ಮಾಡ್ತಾರೆ, ಟ್ಯಾಬ್ಲೆಟ್ ಅನ್ನು ಸಜೆಸ್ಟ್ ಮಾಡ್ತಾರೆ, ಈ ಪರಿಸ್ಥಿತಿ ಇರುತ್ತೆ. ಸೊ ನಾವ್ಯಾಕೆ ಸುಲಭದಲ್ಲಿ ಆಗುವಂತಹ ಟೆಕ್ನಿಕ್ ಅನ್ನ ಫಾಲೋ ಮಾಡಬಾರ್ದು? ನಿಮ್ಮಲ್ಲಿ ಕೂಡ ಬೇರೆ ಟೆಕ್ನಿಕ್ ಇರ್ಬೋದು, ನೀವು ಫಾಲೋ ಮಾಡಿ ನೋಡಿ, ನಾನು ಅದಕ್ಕೆ ಅಡ್ಡಿ ಅಲ್ಲ. ಬಟ್ ನಾನೇನು ಫಾಲೋ ಮಾಡ್ತೇನೆ ಅದನ್ನ ಹೇಳಿದೆ ನಿಮ್ಗೆ, ಓಕೆನಾ? ನಿಮ್ಮಲ್ಲಿ ಏನಾದರೂ ಬೇರೆ ಬೇರೆ ಟೆಕ್ನಿಕ್ಸ್ ಇರುತ್ತೆ, ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳುವಂಥದ್ದು, ಕೆಲವರು ಯೋಗ ಮಾಡಿ ವೃದ್ಧಿ ಮಾಡ್ಕೊಳ್ತಾರೆ, ಓಕೆ, ನೋ ಪ್ರಾಬ್ಲಮ್. ಬಟ್ ನೀರನ್ನ ಕುಡಿಯುವುದರಿಂದ, ಅದೇ ನಾನು ಹೇಳ್ತೀನಿ ವೃಷಭ ಲಗ್ನದವ್ರಿಗೆ, ನೀರನ್ನ ಅಲ್ವಾ, ಯಾವುದೇ ಲಗ್ನ ಪರವಾಗಿಲ್ಲ, ಆವಾಗ ಏನಾಗುತ್ತೆ, ನಿಮ್ಮ ಆರೋಗ್ಯ ಕ್ಲೆನ್ಸಿಂಗ್ ಆಗುತ್ತೆ, ತೊಂದರೆ ಇಲ್ಲ. ಹಾಗಾದ್ರೆ ಇವ್ರಿಗೆ ಬರುವಂತ ಆರೋಗ್ಯದ ಸಮಸ್ಯೆ ಕೂಡ ಗೊತ್ತಾಯ್ತು ನಿಮ್ಗೆ ಏನ್ ಬರ್ಬೋದಂತ. ಮೇ ಬಿ ಅದು ಕೂಡ, ಓಕೆನಾ? ಏನು ಮೇ ಬಿ ಅಲ್ವಾ, ಅದು ಬರುತ್ತೆ ಅಂತಲೇ ನಾನಂತೂ ಗ್ಯಾರಂಟೇಡ್ ಅಂತೂ ಖಂಡಿತ ಅಲ್ಲ. ಮೇ ಬಿ ಬರ್ಬೋದು, ಬಾರದೆ ಕೂಡ ಇರ್ಬೋದು. ನೀವು ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ಅದೇನು ಸಮಸ್ಯೆ ಅಂತೂ ಖಂಡಿತ ಅಲ್ಲ, ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಇದರಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಪಾರ್ಟ್ನರ್ನ ಪ್ರಾಪರ್ಟಿ ಅದು ಬಂದು ನಿಮ್ಮ 10ನೇ ಮನೆ, ಅಲ್ಲಿ ಕುಂಭರಾಶಿ ಇದೆ. ಹಾಗಾದ್ರೆ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗುವಂಥದ್ದು,
ಕೋರ್ಟ್ ಕಚೇರಿಗೆ ಹೋಗುವಂಥದ್ದು ಅಥವಾ ಯಾವುದೇ ಒಂದು ತೊಂದರೆಗೊಳಗಾಗಿ ಬರುವಂಥದ್ದು, ಅದಕ್ಕೆ ಬೇಕಾಗಿ ಫೈಟಿಂಗ್ ಮಾಡುವಂಥದ್ದು ಮೇ ಬಿ ಇರುತ್ತೆ. ಅದನ್ನು ಸುಲಭ ರೀತಿಯಲ್ಲಿ ಜಯಿಸಬೇಕು. ನಿಮಗೆ ಶನಿಯ ವಿಷಯವನ್ನು ಹೇಳಿದ್ದೇನೆ, ಶನಿಯ ಮಹತ್ವವನ್ನು ಹೇಳಿದ್ದೇನೆ. ಅದನ್ನು ನೀವೇನಾದರೂ ಫಾಲೋ ಮಾಡಿದ್ದೇ ಆದಲ್ಲಿ ಮೇ ಬಿ ನಿಮಗೆ ಅದು ಬರಲಿಕ್ಕೇನೆ ಇಲ್ಲ. ಆ ಪ್ರಾಪರ್ಟಿ ವಿಚಾರ ಕೂಡ ಡನ್ ಆಯ್ತು. ಓಕೆನಾ? ಆವಾಗ ನೀವು ದೊಡ್ಡ ಮನೆಯನ್ನು ಮಾಡ್ಬೋದು. ಅದು ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ಆಯಿತು. ಓಕೆನಾ? ಅಂದ್ರೆ ನಿಮ್ಮ ಪ್ರಾಪರ್ಟಿ ವಿಚಾರ ಇಲ್ಲಿದೆ, ಸಿಂಹರಾಶಿ ನಿಮ್ಮ ಪ್ರಾಪರ್ಟಿ ವಿಚಾರ. ಓಕೆನಾ? ಸಿಂಹರಾಶಿಯಲ್ಲಿದೆ. ನಿಮಗೆ ನೀವು ನೋಡ್ಕೊಳ್ಳೋಕೆ ಡಾಕ್ಯುಮೆಂಟ್ ರೀತಿಯಲ್ಲಿ ತೊಂದರೆಗಳು ಬರ್ಬೋದು. ಡಾಕ್ಯುಮೆಂಟೆಡ್ ಯಾವುದೇ ಒಂದು ರೂಪದಲ್ಲಿ ಸಮಸ್ಯೆಗಳಾಗ್ಬೋದು ಅಂದ್ರೆ ಇಂಡಿಕೇಶನ್ ಇದೆ ಅಲ್ವಾ? ಮನೆ ಬಿಟ್ಟು ದೂರ ಹೋಗುವಂಥದ್ದಂತೂ ಇದೆ ನಿಮ್ಮ ಜಾತಕದಲ್ಲಿ. ಮನೆ ಬಿಟ್ಟು ದೂರ ಹೋಗಿ ಕೆಲಸ ಮಾಡ್ಕೊಳ್ಳುವಂಥದ್ದು 20 to 29 ಬರುತ್ತೆ ನಿಮಗೆ. ಇನ್ನು ಪ್ರಾಪರ್ಟಿ ವಿಚಾರ ತೆಗೆದುಕೊಂಡಾಗ 42ರ ನಂತರ ಮನೆ ಮಾಡೋ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ ಅಲ್ವಾ? ಆನಂತರ ಪ್ಲಾನೆಟರಿ ಪೊಸಿಷನ್ ನೋಡ್ಕೊಳ್ಬೇಕು. ಯಾವ ಮೂಮೆಂಟಲ್ಲಿ ಮನೆ ನಾನು ಹೇಳ್ತೀನಿ ಡಿಲೇ ಮಾಡಿ ಅಂತ. ಮನೆ ಬೇಗನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬೇಗನೆ ಕನ್ಸ್ಟ್ರಕ್ಷನ್ ಬೇಕಾಗಿಲ್ಲ. ನೀವು ಮಾಡಿದ್ದೀರಿ ಅಂದಾಗ ಪರವಾಗಿಲ್ಲ, ಇರಲಿ. ಬಟ್ ನಿಮ್ಮ ಇಚ್ಛೆ ಏನುಂಟು ದೊಡ್ಡ ಮನೆ ಮಾಡ್ಕೊಳ್ಬೇಕು, ಅದು ತೋರಿಸ್ಬೇಕಂತ, ಶೋ ಅಪ್ ಮಾಡ್ಕೊಳ್ಬೇಕು. ನಾನು ಮನೆಯನ್ನ ಶೋ ಅಪ್ ಮಾಡ್ಬೇಕಂತ ಇಚ್ಛೆ ಇರುತ್ತೆ, ಅದಕ್ಕೋಸ್ಕರ ನೀವು ಮಾಡ್ಕೊಳ್ತೀರಾ, ತೊಂದರೆ ಇಲ್ಲ. 40ರಿಂದ 49ರಲ್ಲಿ ಅದೊಂದು ಒಳ್ಳೆ ಯೋಗ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ 43, 44, 45 ಈ 3 ವರ್ಷಗಳು 43, 44, 45 ಈ 3 ವರ್ಷಗಳು ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಯಾವುದೇ ದಶೆ ಇರಲಿ, ಯಾವುದೇ ಭುಕ್ತಿ ಇರಲಿ, ಪರವಾಗಿಲ್ಲ. ಬಟ್ ಆಗುವುದಂತೂ ಪಕ್ಕ ಅಲ್ವಾ? ಆ ಮೂಮೆಂಟಲ್ಲಿ ಎಷ್ಟು ಪ್ಲಾನೆಟರಿ ಪೊಸಿಷನ್ ನಿಮಗೆ ಒಂದು ಹೆಲ್ಪ್ ಮಾಡುತ್ತೆ, ಅದರ ಮುಖಾಂತರ ಇದೆಲ್ಲವೂ ಕೂಡ ಡಿಪೆಂಡ್ ಆಗಲಿಕ್ಕೆ ಶುರು ಆಗುತ್ತೆ. ಓಕೆ, ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ವೃಷಭ ರಾಶಿ, ವೃಷಭ ಲಗ್ನ. ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇದು ಬಿಟ್ಟು ಕೂಡ ಬೇರೆ ಕೂಡ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆನಂತರ ಪ್ಲಾನೆಟರಿ ಪೊಸಿಷನ್ ಸ್ವಲ್ಪ ಹಾಕಿದಾಗ ವಿಷಯಗಳು ಸ್ವಲ್ಪ ಚೇಂಜ್ ಆಗಲಿಕ್ಕೆ ಶುರು ಆಗ್ತವೆ. ಬಟ್ ನಾನು ಹಲವಾರು ಟೆಕ್ನಿಕ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದೊಳ್ಳೆ ಇಂಪ್ಯಾಕ್ಟನ್ನು, ಒಂದೊಳ್ಳೆ ರಿಸಲ್ಟನ್ನು ಕಂಡುಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಏನು ತೊಂದರೆ ಆಗಲ್ಲ. ಓಕೆನಾ? ಹಾಗಾದ್ರೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಮುಂದೊಂದು ದಿನ ನೆಕ್ಸ್ಟ್ ಒಂದೊಳ್ಳೆ ರಹಸ್ಯಮಯ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ, 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 ಬಾಬಾ.